ಜಾತ್ಯತೀತ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸಿ ಅಸಮಾನತೆಯ ಸಮಾಜವನ್ನು ಸಮಾನತೆಯ ಕಡೆಗೂ ಅನ್ಯಾಯದ ಬದುಕನ್ನು ನ್ಯಾಯದ ಕಡೆಗೂ ಗುಲಾಮಗಿರಿಯ ಬದುಕನ್ನು ಘನತೆಯ ಬದುಕಿನ ಕಡೆಗೂ ಪರಿವರ್ತನೆ ಮಾಡಬೇಕೆನ್ನುವಂತಹ ಆಶಯವುಳ್ಳ ಅದಕ್ಕಾಗಿ ದುಡಿದ ಇಡೀ ಪ್ರಪಂಚದ ಜನತೆಯನ್ನು, ಕವಿಗಳನ್ನು, ಕಲಾವಿದರನ್ನು, ಸಂಗೀತಗಾರರನ್ನು ನೆನಪಿಸಿ ನನ್ನ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರೀತಿಯ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಟಿ.ಎಂ. ಭಾಸ್ಕರ್ ಸರ್ ಅವರೇ, ಮತ್ತು ನಾನು ಮಾತಾಡಿದ ನಂತರ ಬಾಬು ಜಗಜೀವನ್ ರಾಮ್ ಅವರ ಜೀವನ ಮತ್ತು ಸಾಧನೆ ಬಗ್ಗೆ ಅಣ್ಣ ಮಾತಾಡ್ತಾರೆ. ಅದು ಸ್ವಲ್ಪ ನನಗೆ ವಿಳಾಸ ಮಿಸ್ ಆಗಿಬಿಟ್ಟಿದೆ. ಅಣ್ಣ ಅಂತ ಗೊತ್ತಿಲ್ಲ. ಅವರು ಕುಲಸಚಿವರಾಗಿದ್ದರು. ಈಗ ದಾವಣಗೆರೆ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಡಾಕ್ಟರ್ ಸಿ. ವಿಶ್ವನಾಥ್ ಅವರೇ, ಮತ್ತು ಜಾನಪದ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಅಥವಾ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದ ಡಾಕ್ಟರ್ ಕೆ. ಶಿವಶಂಕರ್ ಸರ್ ಅವರೇ, ನಮ್ಮ ಗೆಳೆಯರು ಮತ್ತು ಸ್ಟೂಡೆಂಟ್ ಕರೆದ ನಮ್ಮ ಗೆಳೆಯ ನಾನೊಂದು 20-25 ನಿಮಿಷ ಅಥವಾ 30-35 ನಿಮಿಷ ಮಾತಾಡ್ಬೋದು. ನಾನು ಮಾತನ್ನು ಮುಗಿಸಲ್ಲ, ಎಲ್ಲರ ಮಧ್ಯದಲ್ಲಿ ನಿಲ್ಲಿಸ್ತೀನಿ. ಎಲ್ಲಿ ನಿಲ್ಲಿಸಬೇಕು ಅನ್ನೋದ್ರ ಬಗೆಗೆ ನನಗೆ ಕೆಲವು ಆಯ್ಕೆಗಳಿದ್ದಾವೆ. ಆ ಆಯ್ಕೆಯ ಮಾನದಂಡಗಳಲ್ಲಿ ಅತ್ಯಂತ ಪ್ರಬಲವಾದದ್ದು ನಿಮ್ಮ ಮುಖಭಾವಗಳು. ನನ್ನ ಮಾತುಗಳಿಗೆ ನಿಮ್ಮ ಮುಖಭಾವಗಳು ಹೇಗೆ ಸ್ಪಂದಿಸ್ತವೆ ಎಂಬುದನ್ನು ಆಧರಿಸಿ ನಾನು ನನ್ನ ಮಾತುಗಳಿಗೆ ನಿಲುಗಡೆಯನ್ನು ಮುಗಿಸೋಕ್ಕೆ ಕಷ್ಟ. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಆಗದು. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಆಗದು. ಬಾಬಾ ಸಾಹೇಬ ನಿನ್ನ ಹಂಗ ದುಡಿದವರು, ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ. ಬಾಬಾ ಇನ್ನೂ ತನ ಬರಲಿಲ್ಲ ಒಬ್ಬ. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು, ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ. ತಮ್ಮಂಗ ಇರದಿದ್ರೆ ತಲೆ ಕಡಿದು ಹಾಕುವರು. ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತಾಲವೇ, ಆಕಾಶದ ಅಗಲಕ್ಕೂ ನಿಂತಾಲವೇ. ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು. ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು. ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಸ್ನೇಹಿತರೆ, ನನ್ನ ಮಾತುಗಳ ಆರಂಭದಲ್ಲಿ ಒಂದೆರಡು ಮುಖ್ಯವಾಗಿರ್ತಕ್ಕಂಥ ಹಕ್ಕೊತ್ತಾಯಗಳನ್ನು ಮಂಡಿಸ್ತೀನಿ. ಆ ಹಕ್ಕೊತ್ತಾಯ ಜಾನಪದ ವಿಶ್ವವಿದ್ಯಾಲಯಕ್ಕೆ ಅದರ ಮುಂದೆ ಅಲ್ಲ, ದಯವಿಟ್ಟು. ಯಾಕಂದ್ರೆ ಸಿಂಡಿಕೇಟ್ ಮೆಂಬರ್ ಆಗಿರೋದ್ರಿಂದ ಆ ಬಗ್ಗೆ ರೀಡಿಂಗ್ ಬಂದಿತ್ತು ಎನ್ನುವಂಥ ಸೂಕ್ಷ್ಮ ಎಚ್ಚರಿಕೆ ಕಾರಣಕ್ಕಾಗಿ ನಾನು ಈ ಹಕ್ಕೊತ್ತಾಯವನ್ನು ನಿನ್ನೆನ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಮುಂದೆ ನನ್ನ ಹಕ್ಕೊತ್ತಾಯವನ್ನು ಮಂಡಿಸಿದೆ. ಅದನ್ನಿಲ್ಲಿ ಪುನರಾವರ್ತನೆ ಮಾಡ್ತಿದ್ದೀನಿ. ಏನು ಹಕ್ಕೊತ್ತಾಯ ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಮಾಡಲಿಕ್ಕೆ ಆಹ್ವಾನ ಪತ್ರಿಕೆ, ಫ್ಲೆಕ್ಸು, ಬ್ಯಾನರ್ ಇತ್ಯಾದಿಗಳನ್ನೆಲ್ಲ ಮಾಡಿಸಿದ್ದಾರೆ. ಅದನ್ನು ನಾವು ನೋಡಿರ್ತೀವಿ, ನೀವು ನೋಡಿದ್ದೀವಿ. ಅದರಲ್ಲಿ ಏನು ಮುದ್ರಣ ಮಾಡಲಾಗಿದೆ ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಮುದ್ರಣ ಮಾಡಿದ್ದಾರೆ ಅನೇಕ ಕಡೆ. ಅದು ಟೆಕ್ನಿಕಲ್ ನೇಮ್, ತಪ್ಪೇನಲ್ಲ. ಆದರೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡಬೇಕು ಅನ್ನೋದಾದ ಅವರನ್ನ ಕನ್ನಡದಲ್ಲಿ ಎಷ್ಟು ವಿಶೇಷಣಗಳಿದೆಯೋ ಆ ಎಲ್ಲ ವಿಶೇಷಣಗಳನ್ನು ಬಳಸಿ ಅವರನ್ನು ಹೈಲೈಟ್ ಮಾಡ್ತೀವಿ, ವೈಭವೀಕರಿಸ್ತೀವಿ ಅನ್ನಂಗಿದ್ರೆ ಅದರ ನಿಜವಾದ ಪ್ರಾಶಸ್ತ್ಯ ಅತ್ಯಂತ ಪ್ರಾಮಾಣಿಕವಾದ ರೀತಿಯಲ್ಲಿ ಅವರಿಗೆ ಸಲ್ಲಿಕೆ ಆಗ್ತದೆ. ಇದು ನಿಜ ಅನ್ನೋದಾದರೆ ಎಲ್ಲ ಆಹ್ವಾನ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಫ್ಲೆಕ್ಸ್ ಬ್ಯಾನರ್ ಇತ್ಯಾದಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅಂತಲೇ ಮುದ್ರಣ ಮಾಡಬೇಕು. ಇದು ನನ್ನ ಒತ್ತಾಯ. ಎರಡನೇದು, ನಾಡಿನಾದ್ಯಂತ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಅಂಬೇಡ್ಕರ್ ಸಂಶೋಧನಾ ಕೇಂದ್ರ, ಅಂಬೇಡ್ಕರ್ ಅಧ್ಯಯನ ಪೀಠ ಇತ್ಯಾದಿ ಪೀಠಗಳಿದ್ದಾವೆ. ಆ ಎಲ್ಲ ಕೇಂದ್ರಗಳ, ಆ ಎಲ್ಲ ಸಂಶೋಧನಾ ಕೇಂದ್ರಗಳ, ಎಲ್ಲ ಪೀಠಗಳ ಹೆಸರುಗಳನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಅಂತ ಬದಲಾಯಿಸಬೇಕು ರಾಜ್ಯ ಸರ್ಕಾರ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಅನಂತರದಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬರ ವಾಲ್ಯೂಮ್ಸ್, ಬರಹ ಮತ್ತು ಭಾಷಣಗಳ ಸಂಪುಟಗಳನ್ನೇನು ಪ್ರಕಟ ಮಾಡಿದೆ, ಆ ಸಂಪುಟಗಳ ಶೀರ್ಷಿಕೆ ಇದೇ ರೀತಿಯಲ್ಲಿ ಇದೆ: ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು. ಮುಂದುವರೆದು ರಾಜ್ಯದಾದ್ಯಂತ ಅಂಬೇಡ್ಕರ್ ಸರ್ಕಲ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅದನ್ನು ದಯಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಸರ್ಕಲ್ ಅಂತ ಬದಲಾಯಿಸಬೇಕು. ಈ ಹಕ್ಕೊತ್ತಾಯವನ್ನು ನಾನು ತಮ್ಮ ಎಲ್ಲರ ಸಮ್ಮುಖದಲ್ಲಿ, ಇದು ಸಾರ್ವಜನಿಕ ಸಭೆ, ಪ್ರಜಾಪ್ರಭುತ್ವದ ಅಂಗಸಂಸ್ಥೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಸಾರ್ವಜನಿಕ ಸಭೆ, ಈ ವೇದಿಕೆಯಿಂದ ನಾನು ರಾಜ್ಯ ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ತಮ್ಮೆಲ್ಲರ ಪರವಾಗಿ ನಾನು ಈ ಹಕ್ಕೊತ್ತಾಯವನ್ನು ಮಂಡಿಸ್ತೀನಿ. ನಿಮಗೆ ಇದರಲ್ಲಿ ಸಮ್ಮತಿ ಮತ್ತು ಒಪ್ಪಿಗೆ ಇದರ ಚಪ್ಪಾಳೆ ತಟ್ಟದ ಮೂಲಕ ಶಿಫಾರಸು. ಎರಡನೇದು, RBIನ ಸ್ಥಾಪನೆಗೆ ಡಾಕ್ಟರ್ ಬಾಬಾ ಸಾಹೇಬರ ಕೊಡುಗೆ ಮೂಲಭೂತವಾದದ್ದು, ಮುಖ್ಯವಾದದ್ದು ಮತ್ತು ಪ್ರಾಥಮಿಕವಾದದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬರು 1916 ಇಸ್ವಿಯಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಮಾಡುವಾಗ ಸ್ನಾತಕೋತ್ತರ ಪದವಿಯ ಆಂಶಿಕ ಅಂಕಗಳ ಅಗತ್ಯಕ್ಕಾಗಿ ಒಂದು ಸಂಶೋಧನಾ ಪ್ರಬಂಧವನ್ನು ಬರ್ತಾರೆ. ನಮ್ಮ ಕಾಲದಲ್ಲಿ ಅದನ್ನು ಡೆಸರ್ಟೇಷನ್ ಅಂತ ಕರಿತೀವಿ. ಆ ಕಡೆ ತಂದು ಕವಿತೆ ಹಾಕಿ ಧ್ವನಿ ಅಂತ ಕೊಟ್ಬಿಡ್ತೀವಿ. 20 ಮಾರ್ಕ್ಸ್ಗೆ 20 ಬಂತು, 100ಕ್ಕೆ 200 ಬಂದರೆ ಆಶ್ಚರ್ಯ ಬೇರೆ ಬೇರೆ. ಬಾಬಾ ಸಾಹೇಬರು 1914 ಇಸ್ವಿಯಲ್ಲಿ ಅವರಿಗೆ ಆಗ 24 ವರ್ಷ ವಯಸ್ಸು. ಆ 24 ವರ್ಷ ವಯಸ್ಸಿನಲ್ಲಿ ಅವರ ಸ್ನಾತಕೋತ್ತರ ಪದವಿಯ ಆಂಶಿಕ ಅಗತ್ಯದ ಭಾಗವಾಗಿ ಒಂದು ಸಂಶೋಧನಾ ಪ್ರಬಂಧವನ್ನು, ಅದು ಭಾರತದ ಹಣಕಾಸಿಗೆ ಸಂಬಂಧಪಟ್ಟದ್ದು, ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು, ಬ್ರಿಟಿಷ್ ಪೂರ್ವದಲ್ಲಿದ್ದಂತಹ ವ್ಯಾಪಾರ, ವಾಣಿಜ್ಯ, ಆರ್ಥಿಕ ಚಟುವಟಿಕೆಯ ಸ್ವರೂಪ ಏನು, ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿದ್ದಂತಹ ವಾಣಿಜ್ಯ, ವ್ಯಾಪಾರ ಇತ್ಯಾದಿಗಳೇ. ಆಸಕ್ತರು ಅವ್ರು ಬರೆದಿರ್ತಕ್ಕಂತಹ ಪುಸ್ತಕ ಲಭ್ಯ ಓದ್ಬೋದು. ಅವ್ರು ಕೊಡ್ತಕ್ಕಂಥ ಕೋಷ್ಟಕಗಳು, ಅವ್ರು ಕೊಡ್ತಕ್ಕಂಥ ಅಂಕಿಅಂಶಗಳು ಬೆಚ್ಚಿ ಬಿಡಿಸಂತೆ. ಬಾಬಾ ಸಾಹೇಬರ ಅಧ್ಯಯನದ ಸಂಶೋಧನೆಯ ಪ್ರಾಥಮಿಕವಾಗಿರ್ತಕ್ಕಂಥ ಗುಣ ಏನು ಅಂತಂದ್ರೆ, ಆಧಾರ ಇಲ್ಲದೆ ಯಾವುದನ್ನು ಅವರು ಬರೆಯಲ್ಲ, ಮಾತಾಡಲ್ಲ. ಅದರ ಆಧಾರದ ಮೇಲೆನೇ ಮುಂದೆ RBIನ ಇಂಡಿಯಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಆದರೆ RBIನ ಸ್ಥಾಪನೆ ಮಾಡಿದರೂ ಕೂಡ, RBIನ ಸ್ಥಾಪನೆಗೆ ಬಾಬಾ ಸಾಹೇಬರ ವಿದ್ವತ್ತು ಮೂಲಭೂತ ಕಾರಣ ಆಗಿದ್ರೂ ಕೂಡ ಅವರನ್ನು ಬ್ಯಾಂಕ್ನವರು ಯಾರು ನೆನೆಸ್ತಾರೆ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಾನು ಮತ್ತೊಂದು ಹಕ್ಕೊತ್ತಾಯವನ್ನು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದೀನಿ. ಅದೇನಂತಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಕೃತ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕಿಸ್ಬೇಕು. ಇದು ಎರಡನೇ ಹಕ್ಕೊತ್ತಾಯ. ಮತ್ತೆ ನಮ್ಮ ವಿಶ್ವವಿದ್ಯಾಲಯ ಅಂತ ನಾನು ಹೇಳಲೇಬೇಕು, ಯಾಕಂದ್ರೆ ನಾನು ಸಿಂಡಿಕೇಟ್ ಹಂಪಿಗೆ ಹೋದಾಗ ನಮ್ಮ ವಿಶ್ವವಿದ್ಯಾಲಯ ಅಂತ ಹೇಳ್ಬೇಕು, ಅಲ್ಲಿ ಉದ್ಯೋಗಿ. ಈ ಎಲ್ಲ ಕಡೆಗೂ ಆದ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಲೋಪ ಆಗಿದೆ. ಅದೇನಾಗಿದೆ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತ ಇಲ್ಲಿ ಮುದ್ರಣ ಆಗಿದೆ. ನಿಜವಾಗ್ಲೂ ಆಗಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತ ಅಲ್ಲ, ಭಾರತದ ಸಂವಿಧಾನ ಅಂತಾನೆ ಆಗ್ಬೇಕು. ಸೊ ಸಂವಿಧಾನ ಅನ್ನೋದು, ಸಂವಿಧಾನ ಅಂತ ಒಂದು ಪದ ಹಾಕಿದ್ರೆ
ಭಾರತ ಸಂವಿಧಾನದ ಅರ್ಥ ಹೆಸರು. ಈಗ ನೀವು ಇಂಗ್ಲಿಷಲ್ಲಿ ತೆಗೆದು ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎರಡು ಪದಗಳನ್ನು ಅಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಕನ್ನಡ ಬಂದಾಗ ಏನಾಗುತ್ತೆ, ಅದು ಭಾರತ ಸಂವಿಧಾನ ಆಗುತ್ತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರ ಆರ್ಟಿಕಲ್ ನಂಬರ್ 391 ಯಾವ ಬೇಕಾದ್ರೆ ತೆಗೆದು ನೋಡ್ಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 391 ಏನು ಹೇಳ್ತದೆ ಅಂತಂದ್ರೆ, ಭಾರತದ ಸಂವಿಧಾನ ಅಂತಲೇ ಹೇಳಲಿಕ್ಕೆ ಒಂದು ಆರ್ಟಿಕಲ್. ಭಾರತ ಸಂವಿಧಾನದಲ್ಲಿ ಸಂವಿಧಾನ ಅಂತ ಕೇವಲ ಸಂವಿಧಾನ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ ಅದರ್ ವರ್ಡ್ಸ್ ಪ್ಲಾಟ್ ಅಂತ. ಪ್ಲಾಟ್ ಅಂದ್ರೆ ಸೈಟ್ ಅಂತಲ್ಲ, ಒಂದು ರಚನೆ ಅಂತ. ಇನ್ ಅದರ್ ವರ್ಡ್ಸ್ ರಚನೆ ಅಂತಂದ್ರೆ ನಾಟಕದ ರಚನೆ, ನಾಟಕದ ಪ್ಲಾಟ್. ಕಾದಂಬರಿಯ ರಚನೆ, ಕಾದಂಬರಿಯ ಪ್ಲಾಟ್. ಕಾದಂಬರಿಯ ಸಂವಿಧಾನ, ಕಥೆಯ ರಚನೆ, ಕಥೆಯ ಪ್ಲಾಟ್, ಕಥೆಯ ಸಂವಿಧಾನ. ಇದನ್ನು ಭಾರತ ಸಂವಿಧಾನ ಅಂತ ಕರೆದ್ರೆ ಯಾಕಂತ ಕೇಳಿದ್ರೆ, ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಭಾರತದ ಜನಜೀವನವನ್ನ, ಭಾರತದ ಬದುಕನ್ನ ಬದಲಾಯಿಸಿ ಹೊಸದಾಗಿ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಚನೆ, ಒಂದು ಪೊಲಿಟಿಕಲ್ ವಿಷನ್, ಒಂದು ತತ್ವಶಾಸ್ತ್ರ ವಿಷನ್ ಇದೆಯಲ್ಲ, ಇದು ಭಾರತ ಸಂವಿಧಾನ. ಸೊ ಭಾರತ ಸಂವಿಧಾನ ರಚನೆಯನ್ನ ಯಾರು ಮಾಡಿದರು, ಯಾರು ಮಾಡಿದರು? ನಾನು ನನ್ನ ಮುಂದಿನ ಮಾತುಗಳಲ್ಲಿ ನಿಮಗೆ ಗೂಗಲ್ನಲ್ಲಿ ರೆಡಿಮೇಡ್ ಡಾಟಾಗಳು ಏನು ಸಿಗುತ್ತೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅಂಗೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಬಂದಿರೋದ್ರಿಂದ ಬ್ರಿಟಿಷ್ ಕಮಿಷನ್ ಆಯೋಗ ಇಲ್ಲಿ ಬಂದದ್ದು, ಅದರಲ್ಲಿ 2 ಸದಸ್ಯರಿರ್ತಾರೆ. ಅನಂತರ ಪ್ರಾಂತೀಯ ವಿಧಾನಸಭೆಗಳಿಂದ ಚುನಾವಣೆಯಲ್ಲಿ ಆಯ್ಕೆಗೊಂಡವರು ಮಾತ್ರವೇ ಸಂವಿಧಾನ ರಚನೆಯ ಸಭೆಯ ಸದಸ್ಯರಾಗಬೇಕು. ಇದೆಲ್ಲ ನಿಮಗೆ ಇದರಲ್ಲಿ ಸಿಗ್ತದೆ, ಗೂಗಲ್ ಸಿಗುತ್ತೆ. ಬಟ್ ಅಲ್ಲಿ ಒಂದು ತಿದ್ದುಪಡಿಯನ್ನು ನಾನು ಹೇಳಲಿಕ್ಕೆ ಈ ಸಮಯವನ್ನು ಬಳಸ್ತಿದ್ದೀನಿ. ಏನಂತಂದ್ರೆ, ಗಾಂಧಿಯ ಅಭಿಮಾನಿಗಳು ಒಂದು ದಂತಕಥೆಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದೇನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಗೆ ಸೇರಿಸ್ಕೊಂಡ್ರೆ ಅಂತ ಈ ಗಾಂಧೀಜಿಯವರು ಹೇಳಿದ್ದು ಸುಳ್ಳು. ಗಾಂಧೀಜಿ ಎಲ್ಲ ದೇವರೇ ಬಂದು ಹೇಳಿದ್ರು ಸೇರಿಸಂಗಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಂತೀಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಎಲೆಕ್ಷನ್ನಲ್ಲಿ ಗೆದ್ದು ಸಂವಿಧಾನ ರಚನೆ ಸಭೆಗೆ ಸದಸ್ಯರಾಗಿ ಹೋಗಬೇಕಾಗಿತ್ತು. ಮುಂಬೈನಲ್ಲಿ ಉದ್ದೇಶಪೂರ್ವಕವಾಗಿ ಅವರನ್ನು ಸೋಲಿಸಲಾಯಿತು. 2 ಸಲ ಪಶ್ಚಿಮ ಬಂಗಾಳದಲ್ಲಿ ಉದ್ದೇಶಪೂರ್ವಕವಾಗಿ ಸೋಲಿಸಲಾಯಿತು. 3ನೇ ಬಾರಿ ಅವರಿಗೆ ಸಂವಿಧಾನ ರಚನೆ ಸಮಿತಿಗೆ ಸದಸ್ಯರಾದರು. ಸೊ ಭಾರತಕ್ಕೆ ಸಂವಿಧಾನ ರಚನೆಯನ್ನು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, 2ನೇ ಪ್ರಪಂಚದ ಯುದ್ಧ ಇಡೀ ಪ್ರಪಂಚದ ಆರ್ಥಿಕ ರಾಜಕೀಯ ಬೆಳವಣಿಗೆಯ ಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮೈಲುಗಲ್ಲು. ಅದು ಹಿಸ್ಟಾರಿಕಲ್ ಟರ್ನಿಂಗ್ ಪಾಯಿಂಟ್. 2ನೇ ಪ್ರಪಂಚ ಯುದ್ಧ ಮುಗಿಯುವ ಹೊತ್ತಿಗೆ ಇಂಗ್ಲೆಂಡಿನ ಹಣಕಾಸು ಬೊಕ್ಕಸ ಖಾಲಿಯಾಗಿತ್ತು, ಇಂಗ್ಲೆಂಡಿನ ಯುದ್ಧಾಸ್ತ್ರಗಳು ಖಾಲಿಯಾಗಿತ್ತು. ಆಗ ಪ್ರಪಂಚದ ಬೇರೆ ಬೇರೆ ದೇಶಗಳು ಸ್ವಾತಂತ್ರ್ಯಕ್ಕಾಗಿ, ವಿಮುಕ್ತಿಗಾಗಿ ಹೋರಾಟವನ್ನು ಮಾಡ್ತಿದ್ರು. ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಅಧಿಕಾರ ಹಸ್ತಾಂತರ ಮಾಡುವಂತಹ ಒಂದು ಚಾರಿತ್ರಿಕ ಸಂದರ್ಭ ಇಂಗ್ಲೆಂಡಿಗೆ ಬಂತು. ನಮ್ಗೆ ಗೊತ್ತಿದೆ, ಬರ್ಮಾ ದೇಶ ಯಾವ ಸ್ವಾತಂತ್ರ್ಯ ಹೋರಾಟನೂ ಮಾಡಲಿಲ್ಲ, ಬರ್ಮಾ ದೇಶಕ್ಕೂ ಕೂಡ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ಇಂಡಿಯಾದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು, ಮಾಡದೇ ಇದ್ರೂ ಅಧಿಕಾರ ಹಸ್ತಾಂತರ ಆಗ್ತಿತ್ತು. ಅದು 2ನೇ ಪ್ರಪಂಚ ಯುದ್ಧದ ಪರಿಣಾಮದ ಭಾಗ. ಕಳೆದ ಶತಮಾನದಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಪಡೆಯಲು ಹೋರಾಟ ಮಾಡುತ್ತಿದ್ದಾಗ ಡಾಕ್ಟರ್ ಬಾಬಾ ಸಾಹೇಬರು ಅದನ್ನು ಬೇರೆ ಮಾತುಗಳಲ್ಲಿ ವ್ಯಾಖ್ಯಾನಿಸಿದರು. ಏನಂತಂದರೆ, ಬಾಬಾ ಸಾಹೇಬರು ತಮ್ಮ ಇಡೀ ಆಲೋಚನೆ, ಬರವಣಿಗೆ, ಭಾಷಣದಲ್ಲಿ ಎಲ್ಲೆಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಭಾರತೀಯರು ನಡೆಸಿದ ಹೋರಾಟವನ್ನು ಸ್ವಾತಂತ್ರ್ಯ ಹೋರಾಟ ಎಂದು ಕರೆಯಲಿಲ್ಲ. ಅಕಾಡೆಮಿಕ್ ಬಾಬಾ ಸಾಹೇಬ್ ಇಟ್ ಇಸ್ ನಾಟ್ ಎ ಫ್ರೀಡಮ್ ಸ್ಟ್ರಗಲ್, ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ ಹೇಳ್ತಾರೆ, ಬ್ರಿಟಿಷರು ಈ ದೇಶವನ್ನು ಆಳ್ವಿಕೆ ಮಾಡಿದ್ದು, ಲೂಟಿ ಮಾಡಿದ್ದು, ಶೋಷಣೆ ಮಾಡಿದ್ದು, ಭಾರತೀಯರನ್ನ ಮೇಲೆ ಆಡಳಿತ ನಡೆಸಿದ್ದು 250 ವರ್ಷ ಆಗ್ತದೆ. ಒಂದು ದೇಶವು ಮತ್ತೊಂದು ದೇಶವನ್ನು ಆಳ್ವಿಕೆ ಮಾಡುವುದು ತಪ್ಪು ಎನ್ನುವುದಾದರೆ, ಒಂದು ದೇಶವು ಮತ್ತೊಂದು ದೇಶವನ್ನು ಲೂಟಿ ಮಾಡುವುದು, ಶೋಷಣೆ ಮಾಡುವುದು ತಪ್ಪು ಎನ್ನುವುದಾದರೆ, ಅದರ ವಿರುದ್ಧ ಹೋರಾಟ ಮಾಡುವುದು ನ್ಯಾಯ ಎನ್ನುವುದಾದರೆ, 250 ವರ್ಷಗಳ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾಡುತ್ತಿದ್ರೆ
ಭಾರತದಲ್ಲಿ 5,500 ವರ್ಷಗಳಿಂದ ಶೋಷಣೆ ಮಾಡಲಾಗಿದೆ. ಭಾರತದಲ್ಲಿ 5,500 ವರ್ಷಗಳಿಂದ ಪುರುಷರನ್ನ, ಮಹಿಳೆಯರನ್ನ, ಆದಿವಾಸಿ ಅಲೆಮಾರಿಗಳನ್ನ ಶೋಷಣೆ ಮಾಡಿದಾರಲ್ಲ, ಅಪಮಾನ ಮಾಡಿದಾರಲ್ಲ, ಇವರು ಬದುಕುವ ಹಕ್ಕನ್ನು ಕಿತ್ತುಕೊಂಡಿದಾರಲ್ಲ, ಇವರ ವಿರುದ್ಧ ಹೋರಾಟ ಮಾಡುವುದು ಯಾವಾಗ ಅಂತ ಬಾಬಾ ಸಾಹೇಬ್ ಕೇಳಿದರು. ಮುಂದುವರೆದು ಹೇಳಿದರು, ಇದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಬ್ರಿಟಿಷರ ಅನಂತರ ಭಾರತದ ಭಾರಿ ಭೂಮಾಲೀಕರು, ಭಾರಿ ಶ್ರೀಮಂತರು ತಾವು ಆಳ್ವಿಕೆ ನಡೆಸುವ ಕುರ್ಚಿ ಮೇಲೆ ಕುಳಿತು ರಾಜ್ಯಭಾರ ಮಾಡಲಿಕ್ಕೆ ನಡೆಸ್ತಾ ಇರ್ತಕ್ಕಂಥ ಹೋರಾಟ ಹೊರತು ಇದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಎಷ್ಟನೇ ಇಸ್ವಿಲಿ ಯಾವ ದಿನಾಂಕದಿಂದ ಶುರು ಮಾಡಿ ಯಾವ ದಿನಾಂಕಕ್ಕೆ ಮುಗಿಸಿದ್ರು ಇದೆಲ್ಲ ಗೂಗಲ್ ಸಿಗುತ್ತೆ. ನಾನು ಆಗಲೇ ಹೇಳಿದ್ದೀನಿ, ಗೂಗಲ್ ಸಿಗುವಂಥ ಡಾಟಾನ ನಾನು ರಿಪೀಟ್ ಮಾಡಲ್ಲ. 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನ. ಅವತ್ತು ಡಾಕ್ಟರ್ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದರು. ಅದು ಯೂಟ್ಯೂಬಲ್ಲಿದೆ, ಯಾರಾದರೂ ನೋಡ್ಬೋದು. ಬಾಬಾ ಸಾಹೇಬರು ಏನು ಹೇಳಿದರು, ಒಂದು ಓಟಿಗೆ ಒಂದು ಬೆಲೆ ಅಲ್ಲ, ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಬೆಲೆ ಎಂಬುದು ರಾಜಕೀಯದಲ್ಲಿ ಸಮಾನತೆ. ಆದರೆ ಈ ರಾಜಕೀಯದ ಈ ಸಮಾನತೆಯೇ ಆರ್ಥಿಕ ಸಾಮಾಜಿಕ ನೆಲೆಯ ಅಸಮಾನತೆಯನ್ನು ಮುಂದುವರಿಸಬಹುದು. ಯಾಕಂದ್ರೆ ಟಾಟಾ ಬಿರ್ಲರಿಗೂ ಒಂದೇ ಓಟು, ಅವ್ರ ಮನೆಯಲ್ಲಿ ನೆಲ ಒರೆಸುವ ಕಸಗುಡಿಸಲು ಒಂದೇ ಓಟು. ಈ ಕಾರಣಕ್ಕಾಗಿ ಮಾತ್ರವೇ ಒಂದೇ ಓಟ್ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಬ್ರು ಸಮಾನ ಅಂತ ಹೇಳ್ಬೋದೆ? ಬಾಬಾ ಸಾಹೇಬರು ಅಲ್ಲ ಅಂತ ಹೇಳಿ, ಅಲ್ಲ, ಒಬ್ಬರಿಗೊಂದು ಓಟು, ಒಂದು ಓಟಿಗೆ ಒಂದು ಬೆಲೆ ಎಂಬ ಮಾನದಂಡದ ಮೂಲಕ ಸಮಾನತೆಯನ್ನು ಅಳತೆ ಮಾಡಬಾರದು. ಹಾಗಾಗಿ ಮುಂಬರುವ ಜನವರಿ 26 ನಂತರ, 1950 ಜನವರಿ 26 ನಂತರ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಹಾಗೆ ಕಡಿಮೆ ಮಾಡದೇ ಇದ್ರೆ ಅಸಮಾನತೆ ಶೋಷಣೆಯಿಂದ ನಲಿಗೆ ಹೋದಂಥ ಜನ ಸಂಸದೀಯ ಪ್ರಜಾಪ್ರಭುತ್ವದ ಸೌಧವನ್ನು ಪುಟ್ಟಿ ಪುಡಿ ಮಾಡ್ತಾರೆ ಅಂತ ಬಾಬಾ ಸಾಹೇಬರು. ಅದರ ಆಂಶಿಕವಾದ ಛಾಯೆಗಳು, ಅದರ ಆಂಶಿಕವಾದ ಪ್ರಭಾವಗಳು ಬಾಬಾ ಸಾಹೇಬರು ಏನು ಊಹೆ ಮಾಡಿದ್ರಲ್ಲ, ಮುಂದಾಲೋಚನೆ ಮಾಡಿದ್ರಲ್ಲ, ಅದನ್ನು ಇಂಡಿಯಾದಲ್ಲಿ ನಾವು 60ರ ದಶಕದಲ್ಲಿ 70ರ ದಶಕದಲ್ಲಿ ಕಂಡ್ವಿ. ಅನೇಕ ಬಗೆಯ ಹೋರಾಟಗಳು, ರೈತರ ಹೋರಾಟ, ಕಾರ್ಮಿಕರ ಹೋರಾಟ, ಶ್ರಮಜೀವಿಗಳ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಯುವಜನರ ಹೋರಾಟ, ಮಹಿಳೆಯರ ಹೋರಾಟ 60-70ರ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂತು. ನಮಗೆ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಚರ್ಚೆ ಮಾಡಬೇಕು. ಇಂಡಿಯಾಕ್ಕೆ ಪವರ್ ಚೇಂಜ್ ಆಯಿತು ಆಗಸ್ಟ್ 15, 1947 ಅಧಿಕಾರ ಹಸ್ತಾಂತರ ಆಯಿತು. 1950 ಜನವರಿ 26 ಸಂವಿಧಾನವನ್ನು ಕಾನೂನು ಗ್ರಂಥ ಅಂತ ಸ್ವೀಕರಿಸಾಯಿತು. ಮತ್ತೆ ಬಡವರು ಬದುಕು ಬದಲಾಗಬೇಕು, ಮಹಿಳೆಯರ ಬದುಕು ಬದಲಾಗಬೇಕು, ಬದಲು ಮಾಡಬೇಕಾಗಿತ್ತು. 60-70ರ ದಶಕದಲ್ಲಿ ಚಳುವಳಿಗಳು ಯಾಕೆ ಹುಟ್ಟಿದ್ವು ಅಂತ ಇದು ಬಿಗ್ಗೆಸ್ಟ್ ಕ್ವಶನ್. ಎರಡನೇ ಪ್ರಪಂಚ ಯುದ್ಧದ ನಂತರ ಸ್ವತಂತ್ರಗೊಂಡಂತ ಪ್ರಪಂಚದ ಬೇರೆ ದೇಶಗಳಲ್ಲಿ ಈ ಬಗೆಯ ಚಳುವಳಿಗಳು, ಹೋರಾಟಗಳು ನಡೆದಿಲ್ಲ. ಭಾರತದಲ್ಲೇ ನಡೆದು. ಯಾಕಂತ ಕೇಳಿದ್ರೆ ಭಾರತದ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸಿಲ್ಲ. ಆ ಕಾರಣಕ್ಕಾಗಿ ಹೋರಾಟಗಳು ನಡೆದವು. ಈ ಅಂಶವನ್ನು ಮುಂದುವರಿಸಿ ಸಂಸದೀಯ ಪ್ರಜಾಪ್ರಭುತ್ವದ 4 ಅಂಗಗಳು ಯಾವುದಂತ ನಮ್ಮ ಪಠ್ಯಪುಸ್ತಕದಲ್ಲಿ ಬರ್ತಿದ್ದಾರೆ. ಅಲ್ಲಿ ಹೇಳಿಕೊಟ್ಟಿದ್ದಾರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 4ನೇದು ಪತ್ರಿಕಾ ರಂಗ. ಈ ಪ್ರಜಾಪ್ರಭುತ್ವದ 4 ಅಂಗಗಳು ನಮಗೆ ಈಗ ಅನುಭವ ಬರ್ತಿದೆ. ಪ್ರಜಾಪ್ರಭುತ್ವದ 4 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇದು ಪತ್ರಿಕಾ ರಂಗ ಅಲ್ಲ, ಅದು ಹೋರಾಟಗಳು ಮತ್ತು ಚಳುವಳಿಗಳು. ಸೊ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೋರಾಟಗಳು, ಚಳುವಳಿಗಳು ಇಲ್ಲದ ಯಾವ ದಿನವನ್ನು ನಾವು ಕಾಣಲ್ಲ. ಇದರ ಅರ್ಥ ಏನಂತಂದ್ರೆ, ಭಾರತ ಸಂವಿಧಾನವನ್ನು ಬೃಹತ್ ಸಂವಿಧಾನ ಅಂತ ನಾವು ವೈಭವೀಕರಿಸ್ಬೋದು. ಭಾರತ ಸಂವಿಧಾನ ಅನೇಕ ಅನುಚ್ಛೇದಗಳನ್ನು, ಅನೇಕ ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತ ನಾವು ವೈಭವೀಕರಿಸ್ಬೋದು. ಹೋರಾಟ ಯಾಕೆ ಮಾಡ್ತಿದ್ದಾರೆ ಜನ? ಅನ್ಯಾಯ ಇದೆ, ಅಸಮಾನತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಉದ್ದೇಶ ಆದರೆ ಏನಾಗಿತ್ತು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರ್ತಕ್ಕಂಥ ವಿದ್ವಾಂಸರೇನಿದಾರಲ್ಲ, ಅವರು ಇಂಡಿಯಾದಲ್ಲಿ ಇದ್ದಂಥ ಕ್ರೀಮಿ ಲೇಯರ್ನ ಬುದ್ಧಿಜೀವಿಗಳು, ಅಂದರೆ ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದಂಥ ವಿದ್ವಾಂಸರು ಆ ರೀತಿಯಲ್ಲಿ ಇದ್ದರು. ಯಾರು ಬೇಕಾರಾಗಿತ್ತು, ಎಲ್ಲರೂ ತೆಗೆದು ಮಾಡೋದು. ಬಾಬಾ ಸಾಹೇಬರು ಸಂವಿಧಾನ ರಚನೆಗೆ ತೊಡಗುವ ಹೊತ್ತಿಗೆ ಅವರ ವಿದ್ವತ್ತು, ಸಂಶೋಧನೆ, ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ 3 ದಶಕಗಳನ್ನು ಅವರು ದಾಟಿದ್ರು. ಅವರ ಮೊದಲ ಬರವಣಿಗೆ ಶುರುವಾಗಿದ್ದು 1915
1916ರಲ್ಲಿ. 46 ಹೊತ್ತಿಗೆ 3 ದಶಕಗಳು ಕಳೆದೋಗಿದ್ದು ಬಾಬಾ ಸಾಹೇಬರು ಜಗತ್ತಿನ ಎಲ್ಲ ವಿಷಯಗಳನ್ನು ಓದಿದ್ರು ಮತ್ತು ಎಲ್ಲ ಸಂವಿಧಾನಗಳನ್ನು ಓದಿದ್ರು. ಅದು ಸೋಷಲಿಸ್ಟ್ ಮೋಡ್ ಆಫ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಕಮ್ಯುನಿಸ್ಟ್ ಮೋಡ್ ಆಫ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತು ಸಂಸದೀಯ ಪ್ರಜಾಪ್ರಭುತ್ವದ ಸಂವಿಧಾನಗಳು, ಎಲ್ಲ ಸಂವಿಧಾನಗಳನ್ನು ಬಾಬಾ ಸಾಹೇಬರು ಓದಿದ್ರು. ಆ ಆಳವಾದ, ಸಮಗ್ರವಾದ, ವಿಶಾಲವಾದ ಓದಿನ ಫಲಿತ ಭಾರತ ಸಂವಿಧಾನದಲ್ಲಿ ಅಳವಡಿಸಲ್ಪಟ್ಟಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆ ಆರಂಭ ಆಗುವುದೇನೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ಕೋತಿದ್ವಿ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಜನತೆಯಾದ ನಾವು ಅಂತ ಕನ್ನಡವನ್ನು ಅದು ಮಾಡ್ತಾರೆ. ಕೆಲವು ಅನುವಾದಗಳು ಭಾರತದ ಪ್ರಜೆಗಳಾದ ನಾವು ಅಂತ ಮಾಡ್ತಾರೆ. ಅದು ಸರಿಯಾದ ಅನುವಾದ ಅಲ್ಲ. ಪ್ರಜೆಗಳು, ಭಾರತದ ಜನತೆಯಾದ ನಾವು. ಯಾಕೆ ಮೊದಲನೇ ವಾಕ್ಯ ಭಾರತದ ಜನತೆಯಾದ ನಾವು ಅಂತ ಶುರುವಾಗಬೇಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಾಂಬಲ್ ಅಂತ ಕೇಳಿದ್ರೆ, ಜಾತಿ ಅಸಮಾನತೆ, ಜಾತಿ ಅಪಮಾನ, ಲಿಂಗ ತಾರತಮ್ಯ ಇರ್ತಕ್ಕಂಥ ಈ ಕಲ್ಚರ್ನಲ್ಲಿ ಜನರನ್ನ ಜನತೆ ಕರೆದೇ ಇಲ್ವಲ್ಲ. ಹೆಚ್ಚಂದ್ರೆ ಜಾತಿ ಹೆಸರಲ್ಲಿ ಕರೆದಿದ್ದೀರಿ, ವೃತ್ತಿ ಹೆಸರಲ್ಲಿ ಕರೆದಿದ್ದೀರಿ. ಭಾರತದಲ್ಲಿ ಪಲ್ಯ, ಮಾದಿಗ, ಪರ್ಚ, ಬರ್ಮ, ಏನೇನೇ ಹೆಸರುಗಳು, ಬಡಗಿ, ಅಕ್ಸಾಲಿಗ, ಕುಂಬಾರ ಇತ್ಯಾದಿ ವೃತ್ತಿ ಕೇಂದ್ರತೆ ಹೆಸರುಗಳು. ಅವ್ರು ಏನಾಗಲಿ ಮೂಲಭೂತವಾಗಿ ಅವರು ಜನ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಅವ್ರನ್ನ ಜನ ಅಂತ ಕರೀಬೇಕು. ಅವರಿಗೆ ಬದುಕಲಿಕ್ಕೆ, ಜೀವನ ನಡೆಸಲಿಕ್ಕೆ ಹಕ್ಕುಗಳನ್ನು, ಅವಕಾಶಗಳನ್ನು ಸಮಾನವಾಗಿ ಹಂಚಿಕೆ ಮಾಡಬೇಕು. ಇದನ್ನು ಸಾರ್ವಭೌಮ ಮತ್ತು ಸಮಾಜವಾದಿ ಗಣರಾಜ್ಯವಾಗಿ ಕಟ್ಟಬೇಕು. ಇದು ಪ್ರಿಯಾಂಬಲ್ ಇರ್ತಕ್ಕಂಥ ಸಾಮಾನ್ಯ ಆಶಯ. ಕೊನೆಗೆ 2 ಪದಗಳಿದೆ. ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ನಾವು ರಕ್ಷಣೆ ಮಾಡಬೇಕು. ಈ ಸಮಗ್ರತೆ ಮತ್ತು ಏಕತೆನ ರಕ್ಷಣೆ ಮಾಡೋದು ಯಾವಾಗ ಅಂತ ಕೇಳಿದ್ರೆ, ಅಕಾರ್ಡಿಂಗ್ ಟು ಬಾಬಾ ಸಾಹೇಬ್ ಅಂಡ್ ಅಕಾರ್ಡಿಂಗ್ ಟು ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೇಲಿನ ಹೇಳಿಕೆಗಳೇನದು ಅಲ್ಲ, ಮೇಲಿನ ಆಶಯಗಳು ಅವು ಈಡೇರಬೇಕು. ಅಸಮಾನತೆ ಹೋಗಲಾಡಿಸಬೇಕು, ಬಡವ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ನಾಶ ಮಾಡಬೇಕು, ಲಿಂಗ ತಾರತಮ್ಯನ ನಾಶ ಮಾಡಬೇಕು, ಬದುಕುವ ಹಕ್ಕು, ಮಾತನಾಡುವ ಹಕ್ಕು, ಇವೆಲ್ಲವೂ ಎಲ್ಲರೂ ಸಮಾನವಾಗಿ ಬರಬೇಕು. ಆ ನಂತರ ಏಕತೆ ಮತ್ತು ಸಮಗ್ರತೆ ಬರ್ತದೆ. ತುಂಬ ಜನರ ರೀಡಿಂಗ್ ಏನಾಗಿದೆ ಅಂತಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ದೇಶದ ಐಕ್ಯತೆ ಬಗ್ಗೆ ಹೇಳ್ತಾರೆ, ಸಮಗ್ರತೆ ಬಗ್ಗೆ ಹೇಳ್ತಿದ್ದಾರೆ. ಅಕಾರ್ಡಿಂಗ್ ಟು ಬಾಬಾ ಸಾಹೇಬ್, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಸಮಾನತೆಯನ್ನು ಸಮಾನತೆಯ ಸಮಾಜವಾಗಿ ಬದಲಾಯಿಸದೆ, ಅಪಮಾನದ ಸಮಾಜವನ್ನು ಘನತೆಯ ಸಾಮಾಜಿಕ ಬದುಕನ್ನಾಗಿ ಬದಲಾಯಿಸದೆ ಏಕತೆ ಮತ್ತು ಸಮಗ್ರತೆ ಬರುವುದಿಲ್ಲ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾಮಾನ್ಯ ಆಶಯ. ಬಟ್ ಇವತ್ತು ಈಡೇರಿದೆ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈಡೇರಿಲ್ಲ ಎಂಬುದು ನಮ್ಗೆ ಕಾಣುತ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಚನೆ ತೆಗೆದು ನೋಡಿ. ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತವನ್ನ ರಾಜ್ಯಗಳ ಒಕ್ಕೂಟ ಅಂತ ಹೇಳಿ, ಅದಕ್ಕೆ ಇವತ್ತು ಕೂಡ ತಮಿಳುನಾಡಿನವರು ಕೇಂದ್ರ ಸರ್ಕಾರ ಅಂತ ಕರೆಯಲ್ಲ, ಯೂನಿಯನ್ ಗೌರ್ಮೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಇದು ರಾಜ್ಯಗಳ ಒಕ್ಕೂಟ. ಕಾವೇರಿ ಗಲಾಟೆ ಆದಾಗ ನೆರವಿಗೆ ಬರ್ತಕ್ಕಂಥ ಪ್ರಿಯಾಂಬಲ್ನ ಈ ಸಾಲು ರಾಜ್ಯಗಳ ಒಕ್ಕೂಟ. ರಾಜ್ಯಗಳಿಗೂ ಕೂಡ ಅದರದೇ ಆಗಿರತಕ್ಕಂಥ ಸ್ವಾಯತ್ತ ಅಧಿಕಾರ ಮತ್ತು ಸ್ವಾತಂತ್ರ್ಯಗಳು ಇದೆ. ಮುಂದುವರೆದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳೋದು ನಾಗರಿಕತ್ವದ ಬಗ್ಗೆ. ಭಾರತದಲ್ಲಿ ಹೊಂದಿರತಕ್ಕಂಥ ಪ್ರತಿಯೊಬ್ಬ ಜನರಿಗೂ 18 ವರ್ಷದ ನಂತರ ನಾಗರಿಕತ್ವ ಬರ್ತದೆ ಮತ್ತು ಮತಾಧಿಕಾರದ ಹಕ್ಕು ಬರ್ತದೆ. ಮೀಡಿಯಾದವರೆಲ್ಲ ಚುನಾವಣೆ ಸಮಯದಲ್ಲಿ ಮತದಾನ ಅಂತ, ದಾನ ಅಲ್ಲ ಇದು. ದಾನ ಆದ್ರೆ ಪಡೆಯವರು ಹೆಂಗಾರೆ, ಏನು ಪಡೆಯವರು ಏನಾಗಬೇಕು ಹಂಗಲ್ಲ. ಮತಾಧಿಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತಾಧಿಕಾರ. ನೆಕ್ಸ್ಟ್ ಭಾಗದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋದು ನಾಗರಿಕರಿಗೆ ಇರಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಯಾವುದು, ಏನು ಕರ್ತವ್ಯ ಮಾಡೋದು. ಅದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋದು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಗಳು ಯಾವುದು, ಕರ್ತವ್ಯ ಮತ್ತು ಅಧಿಕಾರ. ವಿಶೇಷ ಗಮನಿಸಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಪ್ರಧಾನಮಂತ್ರಿ ಹುದ್ದೆ ಇರ್ಬೋದು, ಅತ್ಯುನ್ನತವಾಗಿ ರಾಷ್ಟ್ರಪತಿಯ ಹುದ್ದೆಯ ಅಧಿಕಾರ ವ್ಯಾಪ್ತಿಯ ಉಲ್ಲೇಖಗಳು, ಅದು ಸಂಬಂಧಪಟ್ಟಂತೆ ವಿವರಣೆಗಳು ಭಾರತ ಸಂವಿಧಾನದ ಅನಂತರದ ಭಾಗಗಳಲ್ಲಿ ಬರ್ತವೆ ಅನ್ನೋದು ಮುಖ್ಯ.
ಬಹುಶಃ ಪ್ರಪಂಚದ ಬೇರೆ ಸಂವಿಧಾನದಲ್ಲಿ ಯಾವ ವಿನ್ಯಾಸ ಇದೆ ಗೊತ್ತಿಲ್ಲ ನಮಗೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಿಜವಾದ ಘನತೆಯುಳ್ಳ ಒಂದು ರಚನೆ. ಯಾಕಂದರೆ ಪ್ರಜೆಗಳಿಗೆ, ಜನತೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅನಂತರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ಸಂಸತ್ತು, ರಾಷ್ಟ್ರಪತಿಯವರೆಗೆ ಕೆಲಸ ಹೋಗ್ತದೆ. ಭಾರತ ಸಂವಿಧಾನ ಇವತ್ತು ಯಾಕೆ ನಾವು ನೆನೆಸ್ಕೋಬೇಕು ಅಂತಂದ್ರೆ, ಭಾರತ ಸಂವಿಧಾನ ರಚನೆ ಮಾಡ್ತಿದ್ದಂಥ ಕಾಲದಲ್ಲಿ 42ರಿಂದ 49 ಆ ಅವಧಿಯಲ್ಲಿ ಭಾರತದಲ್ಲಿ ಪರಿಸ್ಥಿತಿ ಸಮಾಧಾನವಾಗಿ ಇರಲಿಲ್ಲ. ಅವತ್ತು ಮಾತ್ರ ಅಲ್ಲ, ಯಾವತ್ತೂ ಸಮಾಧಾನವಾಗಿಲ್ಲ. ಕೌಟುಂಬಿಕ ಜಗಳದಿಂದ ಮೊದಲುಗೊಂಡು, ಊರಿಗೇರಿ ಜಗಳದಿಂದ ಮೊದಲುಗೊಂಡು, ಆಳುವಳಿಯ ಸಂಘರ್ಷದಿಂದ ಮೊದಲುಗೊಂಡು, ಮತದಾರರು ಮತ್ತು ಚುನಾಯಿತ ಪ್ರತಿನಿಧಿಗಳ ಸಂಘರ್ಷ ಹೋರಾಟದಿಂದ ಮೊದಲುಗೊಂಡು ಯಾವತ್ತೂ ಕೂಡ ಸಮಾಧಾನದ ವಾತಾವರಣ ಇಲ್ಲ. ವಿಶೇಷವಾಗಿ ಭಾರತ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ ಇಶ್ಯೂ ಇರ್ಬೋದು, ರೈತ ಕಾರ್ಮಿಕರ ಹೋರಾಟ ಇರ್ಬೋದು, ಮತ್ತು ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರ ಆದಮೇಲೆ ಯಾರು ಆಳ್ವಿಕೆ ಮಾಡಬೇಕು, ಎಂಥ ಭಾರತ ಬೇಕು ಎಂಬುದರ ಬಗ್ಗೆ ಬಹಳ ದೊಡ್ಡ ಅಪೇಕ್ಷೆಗಳು, ಆಶಯಗಳು, ಅವುಗಳ ನಡುವೆ ಘರ್ಷಣೆ ಮತ್ತು ಸಂಘರ್ಷಗಳು ಇದ್ದವು. ಇದು ಬಹಳ ದೊಡ್ಡ ಸವಾಲು. ಒಂದು ಇದು ಚಲನಶೀಲವಾದ ಸವಾಲುಗಳು. ಎರಡನೇದು ಪಾರಂಪರಿಕವಾಗಿರ್ತಕ್ಕಂಥ ಕೆಲವು ಸವಾಲುಗಳಿದ್ದು, ಆ ಸವಾಲುಗಳು ಆ ಕಾಲದಲ್ಲಿ ಹುಟ್ಟಿದ ಸವಾಲುಗಳಲ್ಲ. ಇಂಡಿಯಾ ಪಾಕಿಸ್ತಾನ ಚರ್ಚೆ ಆ ಕಾಲದ್ದು. ಆದರೆ 5,500 ವರ್ಷಗಳಿಂದ ನಿರಂತರವಾಗಿ ಬೆಳಕೊಂಡು ಬಂದಿರತಕ್ಕಂಥ ಬೇರೆ ಸವಾಲುಗಳು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರ್ತಕ್ಕಂಥವ್ರ ಮುಂದೆ ಇತ್ತು. ಅದ್ಯಾವುದು? ಆರ್ಥಿಕ ಬಡತನ, ಸಾಮಾಜಿಕ ಅಸಮಾನತೆ, ಲಿಂಗ ತಾರತಮ್ಯ, ದೇವದಾಸಿ ಪದ್ಧತಿ, ಮಹಿಳೆಯರಿಗೆ ಮದುವೆಗೆ ಸಂಬಂಧಪಟ್ಟಂಗೆ, ಆಸ್ತಿಗೆ ಸಂಬಂಧಪಟ್ಟಂಗೆ, ಅವರ ಜ್ಞಾನಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ಇರಲೇಬೇಕಾಗಿದ್ದ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿತ್ತು. ಕೆಲವರು ಮಾತ್ರ ಉಳ್ಳವರು, ಅನೇಕರು ಇಲ್ಲದವರು. ಈ ಬಗೆಯ ಸಮಸ್ಯೆಗಳಿತ್ತಲ್ಲ, ಈ ಬಗೆಯ ಸಮಸ್ಯೆಗಳಿಗೆ 5,500 ವರ್ಷಗಳ ಇತಿಹಾಸ ಇತ್ತು, 5,500 ವರ್ಷಗಳ ಪರಂಪರೆ ಇತ್ತು. ಇದು ಬಾಬಾ ಸಾಹೇಬರಿಗೆ ಮಾತ್ರವೇ ಗೊತ್ತಿತ್ತು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆಕಾರರು, ಉಳಿದವರಿಗೆ ದೀರ್ಘವಾದ ಸ್ಟಡಿ ಮತ್ತು ಸಂಶೋಧನೆ ಇರಲಿಲ್ಲ. ಗಾಂಧಿಯವರಿಗೆ ಇಂಡಿಯನ್ ಹಿಸ್ಟ್ರಿ ಶುರುವಾಗದೆ 1905ರಿಂದ. ಬಾಬಾ ಸಾಹೇಬರಿಗೆ ಇಂಡಿಯಾದ ಚರಿತ್ರೆ ಶುರುವಾಗೋದು ಬುದ್ಧ ಪೂರ್ವದಿಂದ. ಸೊ ಹಾಗಾಗಿ ಬುದ್ಧ ಪೂರ್ವದಿಂದ ಇಲ್ಲಿವರೆಗೆ ಭಾರತದಲ್ಲಿ ನಡೆದಂಥ ಎಲ್ಲ ಬಗೆಯ ಅನ್ಯಾಯ, ಅಸಮಾನತೆಯ ಬಹಳ ದೊಡ್ಡ ಸವಾಲುಗಳು ಬಾಬಾ ಸಾಹೇಬ್ ಹೊಂದಿದ್ದು. ಜೊತೆಗೆ ಆ ಹೊತ್ತಿಗೆ ಅವು ಬೆಳೆದಿರ್ತಿದ್ವು. ಅನೇಕ ಕೋಮುಗಳು, ಅನೇಕ ಭಾಷೆಗಳು, ಅನೇಕ ಧರ್ಮಗಳು, ಅನೇಕ ನಂಬಿಕೆಗಳು ಇವೆಲ್ಲವಿತ್ತು. ಇವೆಲ್ಲವನ್ನು ಸಾಂಪ್ರದಾಯಿಕ ಅಲಿಖಿತ ಕಾನೂನುಗಳು ನಿಯಂತ್ರಣ ಮಾಡ್ತಿದ್ವು. ಅವು ಪುಸ್ತಕದಲ್ಲಿ ಇರಲಿಲ್ಲ, ಪೇಪರ್ಲಿ ಇರಲಿಲ್ಲ. ಅವನ ಅಲಿಖಿತ ಕಾನೂನುಗಳು ಅಂತ ನಾವು ಕರಿತೀವಿ, ಬರೆಯದಿರತಕ್ಕಂಥ ಕಾನೂನುಗಳು. ಆ ಅಲಿಖಿತ ಕಾನೂನುಗಳು ಯಾವುದರ ಆಧಾರದ ಮೇಲೆ ನಿಂತಿದ್ದು ಅಂತ ಕೇಳಿದ್ರೆ, ಒಂದು ಧರ್ಮ, ಮತ್ತೊಂದು ಅಸಮಾನತೆಯ ಸಾಮಾಜಿಕ ಬದುಕು. ಅಸಮಾನತೆಯ ಸಾಮಾಜಿಕ ಬದುಕು ಮತ್ತು ಧರ್ಮ, ಇವುಗಳ ಆಧಾರದ ಮೇಲೆ ಅಲಿಖಿತ ಕಾನೂನುಗಳು ನಿಂತಿದ್ವು. ಅಲಿಖಿತ ಕಾನೂನುಗಳು ಏನು ಮಾಡ್ತಿದ್ವು ಅಂತಂದ್ರೆ, ಎಲ್ಲ ಬಗೆಯ ಅನ್ಯಾಯಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು, ಎಲ್ಲ ಬಗೆಯ ಅಸಮಾನತೆಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು, ಎಲ್ಲ ಬಗೆಯ ಅಪಮಾನಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು. ಹೀಗಿದ್ದರಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆಕಾರರ ಮುಂದೆ ಸವಾಲುಗಳು ಬಹಳ ಕಠಿಣವಾಗಿತ್ತು. ಆ ಕಾರಣಕ್ಕಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಗಾತ್ರದಲ್ಲಿ ಬೃಹತ್ತಾಯಿತು. ತುಂಬ ಜನ ಸಂವಿಧಾನದ ಏನಂತಾರೆ ಪಂಡಿತರು ಅಂತ ಕೂಡ ಕೆಲವರು ಕರೀತಾರೆ, ಅವರನ್ನು ಒಳಗೊಂಡಂತೆ ತುಂಬ ಜನ ಒಂದು ಹೇಳಿಕೆಯನ್ನು ಕ್ರಿಯೇಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಏನಂತಂದ್ರೆ, ಪ್ರಪಂಚದ ಯಾವ ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಂವಿಧಾನ ಇಲ್ಲ, ಭಾರತದಲ್ಲಿ ಇದೆ ನೋಡ್ರಿ ದೊಡ್ಡ ಸಂವಿಧಾನ. ಎದಕ್ಕಿದೆ ದೊಡ್ಡ ಸಂವಿಧಾನ ಅಂತ ಕೇಳ್ಬೇಕಲ್ರಿ, ಅದು ಉತ್ತರ ಇಲ್ಲ. ಬೇರೆ ಬೇರೆ ದೇಶದಲ್ಲಿ ಸಂವಿಧಾನ ಪುಟಗಳು ಕಡಿಮೆ ಇದೆ, ಸಣ್ಣದಿದೆ, ಭಾರತದಲ್ಲಿ ದೊಡ್ಡ ಸಂವಿಧಾನ ಇದೆ ಅಂತ ಹೆಮ್ಮೆ ಪಡೋದಲ್ಲ, ವಿಷಾದ ಪಡಬೇಕು. ಯಾಕೆ ವಿಷಾದ ಪಡ್ಬೇಕಂತಂದ್ರೆ, ಬೇರೆ ದೇಶಗಳಲ್ಲಿ ಇದ್ದಂಥ ಸಮಸ್ಯೆಗಳಿಗಿಂತ ಇಲ್ಲಿ ಸಮಸ್ಯೆಗಳು ಸಾವಿರಾರು ಜಾಸ್ತಿ ಇದಾವಲ್ಲ, ಅವನ್ನ ಅಡ್ರೆಸ್ ಮಾಡ್ಬೇಕಲ್ಲ. ಆ ಕಾರಣಕ್ಕಾಗಿ ಸಂವಿಧಾನದ ಗಾತ್ರ ದೊಡ್ಡದಾಗಿದೆ. ಏನು ಸುಮ್ಮನೆ ಲಾಲಿ ಪದ, ಜೋಗಳ ಪದ ಬರ್ತಿಲ್ಲಲ್ವ? ಪ್ರತಿಯೊಂದನ್ನು ಅಡ್ರೆಸ್ ಮಾಡ್ಬೇಕಲ್ಲ. ಭಾಷೆಗೆ ಸಂಬಂಧಪಟ್ಟಿದ್ದು, ನಂಬಿಕೆಗೆ ಸಂಬಂಧಪಟ್ಟಿದ್ದು ಎಲ್ಲದನ್ನ ಅಡ್ರೆಸ್ ಮಾಡ್ಬೇಕಲ್ಲ.
ಇಲ್ಲಿ ಸಾಂಪ್ರದಾಯಿಕ ಕಾನೂನುಗಳೇನಿದ್ದಾವೆ ಇಂಡಿಯಾದಲ್ಲಿ ಪ್ರಪಂಚದ ಬೇರೆ ದೇಶಗಳಲ್ಲಿ ಇರಲಾರದಷ್ಟು ಧಾರ್ಮಿಕ ಸಂಬಂಧಿ, ಸಾಮಾಜಿಕ ಸಂಬಂಧಿ ಲಿಖಿತ ಕಾನೂನುಗಳಿದ್ದಾವೆ. ಎಲ್ಲಿವರೆಗಿದ್ದಾವೆ? ಜಾತಿಗೊಂದು ಕಾನೂನು, ಸಂಸ್ಕೃತಿಗೊಂದು ಕಾನೂನು, ಏರಿಗೊಂದು ಕಾನೂನು, ಊರಿಗೊಂದು ಕಾನೂನು. ಅಷ್ಟು ಮಾತ್ರವಲ್ಲ, ದೇಹದಲ್ಲಿರ್ತಕ್ಕಂಥ ಬೇರೆ ಬೇರೆ ಅಂಗಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಿದಾವಲ್ಲ, ಬಲಗೈ ಎಡಗೈ, ಅದರಲ್ಲಿ ಶ್ರೇಷ್ಠ ಕನಿಷ್ಠ ಕಾನೂನೇ. ಎಡಗಣ್ಣು ಬಲಗಣ್ಣು, ಬಲಗಣ್ಣು ಮಾಡಿದ್ರೆ ಅದೃಷ್ಟ, ಎಡಗಣ್ಣು ಮಾಡ್ಕೊಂಡ್ರೆ ಏನೋ ಅಪಶಕನ. ಅಂದ್ರೆ ಇವನ್ನೂ ಕೂಡ ಕಾನೂನುಗಳ ಮಾಡಿ ಹಾಕಿದ್ರಲ್ಲ, ಪ್ರಪಂಚದ ಬೇರೆ ದೇಶದಲ್ಲಿ ಇಲ್ಲ. ಇವೆಲ್ಲವನ್ನ ಅಡ್ರೆಸ್ ಮಾಡಬೇಕಾದ್ರೆ ಸಂವಿಧಾನ ರಚನೆಕಾರರಿಗೆ ಇಂಡಿಯಾದ ಪರಿಸ್ಥಿತಿ ಇದೆಯಲ್ಲ, ಅದು ವೈಮಾನಿಕ ಸಮೀಕ್ಷೆ ರೀತಿಯಲ್ಲಿ ಬಂದು ಬರೆಯಕ್ಕಾಗಲ್ಲ. ಯಾರ್ಯಾರು ಇಂಡಿಯಾವನ್ನು ವೈಮಾನಿಕ ಸಮೀಕ್ಷೆ ರೀತಿಯಲ್ಲಿ ನೋಡಿದ್ರಲ್ಲ, ಅವ್ರು ಯಾರು ಡಿಬೇಟ್ ಅಲ್ಲಿ ಬಹಳ ಜನ ಭಾಗವಹಿಸಿಲ್ಲ. ನೀವು ತೆಗೆದು ಓದಿ ಅದು, ಯಾರು ಭಾಗವಹಿಸಿದ್ರು ಯಾರು ಭಾಗವಹಿಸಿಲ್ಲ. ಯಾಕಂತಂದ್ರೆ ಇಂಥ ಚರ್ಚೆಗಳು ಮುಂಚೂಡಿ ಬಂದಾಗ ಅದು ಫೇಸ್ ಮಾಡೋಕ್ಕಾಗಲಿಲ್ಲ. ಇದು ಬಹಳ ದೊಡ್ಡ ಸವಾಲು. ಈ ಸವಾಲನ್ನು ಎದುರಿಸುವ ಸಲುವಾಗಿನೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಹಳ ಬೃಹತ್ತಾದ ಪ್ರಮಾಣವನ್ನು ಪಡೆದಿದೆ. ಇದನ್ನು ಹೊರತುಪಡಿಸಿ ಬಹಳ ದೊಡ್ಡ ಸಂವಿಧಾನ ಹೆಮ್ಮೆ ಪಡ್ತೀವಿ ಅಂತಲ್ಲ, ಅನೇಕ ಸಮಸ್ಯೆಗಳು ಇದ್ದ ಕಾರಣಕ್ಕಾಗಿ ಮತ್ತು ಧಾರ್ಮಿಕ ಸಾಮಾಜಿಕ ಹಿತಾಸಕ್ತಿಯನ್ನು ಬಲಪಡಿಸುತ್ತಿದ್ದ, ಎಲ್ಲ ಬಗೆಯ ಅಪಮಾನ ಅಸಮಾನತೆಯನ್ನು ಸಮರ್ಥಿಸುತ್ತಿದ್ದ ಕಾನೂನುಗಳ ವಿರುದ್ಧ ಈ ಕಾನೂನುಗಳನ್ನು ರಚನೆ ಮಾಡಬೇಕಾಗಿತ್ತಲ್ಲ, ಅದು ಬಹಳ ದೊಡ್ಡ ಸವಾಲು. ಆ ಕಾರಣಕ್ಕಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಾತ್ರ ದೊಡ್ಡದಾಗಿದೆ. ಯಾಕೆ ಸಾಂಪ್ರದಾಯಿಕ ಕಾನೂನುಗಳೆಲ್ಲವೂ ಕೂಡ ಅಸಮಾನತೆಯನ್ನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ನಂಬಿಸ್ತಾ ಇದ್ದು, ಒಪ್ಪಿಸ್ತಾ ಇದ್ದು. ಹೆಂಗೆ ಒಪ್ಪಿಸ್ತಾ ಇದ್ದು? ಇಲ್ಲಿ ಬಡತನ ಯಾಕಂತ ಕೇಳಿದ್ರು, ಬಡವರು ಯಾಕಾಗಿದ್ದಾರೆ? ಅವ್ರ ಪೂರ್ವಜನ್ಮದ ಪಾಪದ ಫಲ ಇಲ್ಲಿ ಈಗಲೂ ಹಂಗೆ ಇದೆ ನಂಬಿಕೆ. ಶ್ರೀಮಂತರಾಗಿದ್ರೆ ಸುಖವಾಗಿದ್ರಲ್ಲ, ಅದು ಯಾಕೆ? ಅದು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ. ಇಲ್ಲಿ ಮಹಿಳೆಯರನ್ನ ಏನು ಬೆಂಕಿಗೆ ಎಸ್ತಾರಲ್ಲ, ಸತಿ ಸಗಮನ, ಯಾಕೆ? ಅದೇ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮ. ಮತ್ತು ಕೆಲವ್ರನ್ನ ಹೆಸರಲ್ಲಿ ಯಾಕೆ? ಅವರು ಹಿಂದಿನ ಜನ್ಮ ಮಾಡಿದ ಪುಣ್ಯ. ಇವೆಲ್ಲವೂ ಅಲಿಖಿತ ಕಾನೂನುಗಳು. ಹಾಗಾಗಿ ಆ ಕಡೆ ಇದ್ದು ಬಾಬಾ ಸಾಹೇಬ್, ಇಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಧರ್ಮ ಅಂದ್ರೆ, ಇಂಡಿಯಾದಲ್ಲಿರ್ತಕ್ಕಂಥ ಸಮಾಜ ಅಂದ್ರೆ ಎಲ್ಲ ಬಗೆಯ ಅಸಮಾನತೆ ಮತ್ತು ಅಪಮಾನವನ್ನ ಸಮರ್ಥಿಸುತ್ತದೆ, ನಂಬಿಸುತ್ತದೆ ಮತ್ತು ಒಪ್ಪಿಸುತ್ತದೆ. ಈ ಸ್ವಭಾವದ ವಿರುದ್ಧ ಲಿಖಿತ ಕಾನೂನುಗಳನ್ನ, ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನುಗಳನ್ನ ರಚನೆ ಮಾಡಬೇಕಾಗಿತ್ತಲ್ಲ, ಇದು ಬಹಳ ದೊಡ್ಡ ಸವಾಲು. ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ? ಆ ಸಂವಿಧಾನ ರಚನಾ ಸಭೆಯ ಚರ್ಚೆಯ ಸಂಪುಟಗಳನ್ನು ತೆಗೆದು ಹೋದ್ರು. ಕುವೆಂಪು ಭಾಷಾ ಭಾರತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ 10 ಸಂಪುಟಗಳಲ್ಲಿ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಕಟಿಸಿದರೆ, ಒಂದೊಂದು ಪುಟದಲ್ಲಿ ಎಷ್ಟೆಷ್ಟು ಜನ ಏನೇನು ಡಿಬೇಟ್ ಮಾಡಿದ್ರು ಅನ್ನುವಂಥ ಸೂಕ್ಷ್ಮ ವಿವರಗಳು ಅದರಲ್ಲಿ ಸಿಗ್ತವೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಎಷ್ಟು ಮುಖ್ಯನೋ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಭಾಗ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 36 to 51 ಯಾರು ಬೇಕಾದ್ರೂ ಓದ್ಬೋದು. ಈಗ 100 ಮೊಬೈಲ್ PDF ಸಿಗುತ್ತೆ. ಅಲ್ಲಿ ಏನು ಹೇಳಿದ್ದಾರೆ? ದೇಶದ ಆಸ್ತಿ ಸಂಪತ್ತನ್ನ ಒಬ್ಬರ ಕೈಗೆ ಕೊಡಬಾರದು, ಸಾಧ್ಯವಾದಷ್ಟು ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಸಂಬಳ ಕೊಡುವಾಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ತಾರತಮ್ಯ ಮಾಡಿ ಸಂಬಳ ಕೊಡಬೇಡ್ರಿ. ನಾನು 2 ಬಗೆಯ ಕಾನೂನುಗಳನ್ನ ಹೇಳಿದ್ನಲ್ಲ, 2 ಬಗೆಯ ಕಾನೂನುಗಳು ನಮಗೆ ನಮ್ಮ ತಿಳುವಳಿಕೆಯ, ನಮ್ಮ ಅನುಭವದ ಭಾಗ ಆಗಿದ್ದಾವೆ. ನಾವು ನೌಕರಸ್ಥರಾದರೆ ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನು ಚೌಕಟ್ಟಿನೊಳಗಡೆ ಬರ್ತೀವಿ. ಹಾಗಾಗಿ ಸರ್ಕಾರಿ ಸಂಬಳ ಪಡೆಯುವಾಗ ಅಥವಾ ಸರ್ಕಾರೇತರ ಇಲಾಖೆಗಳಲ್ಲಿ ಸಂಬಳ ಪಡೆಯುವಾಗ ಪುರುಷರಿಗೂ ಮಹಿಳೆಯರಿಗೂ ಸಮಾನ ದುಡಿಮೆಗೆ ಸಮಾನ ವೇತನ. ಪುರುಷರು ಕಡಿಮೆ, ಅಲ್ಲಿ ಪುರುಷರು ಜಾಸ್ತಿ, ಮಹಿಳೆಯರು ಕಡಿಮೆ ಅಂತ ಇಲ್ಲ. ಆದರೆ ಹೊಲಕ್ಕೆ ಹೋಗ್ರಿ, ಗದ್ದೆಗೆ ಹೋಗ್ರಿ, ಅಲ್ಲಿ ಫ್ಯೂಡಲ್ ಲಾಸ್ಗಳಿದ್ದಾವೆ, ಅಲ್ಲಿ ಧರ್ಮ ಕೇಂದ್ರಿತ ಕಾನೂನುಗಳಿದ್ದಾವೆ, ಅಲ್ಲಿ ಅಸಮಾನತೆ ಸಮಾಜವನ್ನು ಪೋಷಣೆ ಮಾಡ್ತಕ್ಕಂಥ ಕಾನೂನುಗಳಿದ್ದಾವೆ. ಅಲ್ಲಿ ಪುರುಷರಿಗೊಂದು ಸಂಬಳ, ಮಹಿಳೆಯರಿಗೊಂದು ಸಂಬಳ. ಇದು ಕರ್ನಾಟಕದಲ್ಲಿ ನಿಜ, ಇಂಡಿಯಾದಲ್ಲಿ ನಿಜ, ಹೊಲದಲ್ಲಿ ನಿಜ, ಗದ್ದೆಯಲ್ಲಿ ನಿಜ, ತೋಟದಲ್ಲಿ ನಿಜ. ಹಂಗಿದ್ರೆ ಈ ರೀತಿಯಲ್ಲಿ ಮಾಡಿದ ಕೂಲಿಗೆ ಅಸಮಾನ ಸಂಬಳವನ್ನು ಪಡೆಯುತ್ತಿರುವ ಮಹಿಳೆಯರಾಗಲಿ ಪುರುಷರಾಗಲಿ, ಇವನ್ ಮಕ್ಕಳಿಗೂ ಕೂಡ, ಮಕ್ಕಳು ಕೂಲಿಗೆ ಹೋಗ್ತಾರೆ, ಮಕ್ಕಳಿಗೆ ಕಡಿಮೆ ಕೂಲಿ ಕೊಡ್ತಾರೆ. ಅವರು ವಯಸ್ಕರು ಏನಿರ್ತಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳು ಕೂಡ, ಅದರ ಕೂಲಿ ತಾರತಮ್ಯ ಮಾಡ್ತಾರೆ. ಎಲ್ಲೆಲ್ಲಿ ಈ ಬಗೆಯ ತಾರತಮ್ಯನ ಅನುಭವಿಸ್ತಿದ್ದಾರಲ್ಲ ಅವರೆಲ್ಲರೂ ಸಂವಿಧಾನವನ್ನ ಇವತ್ತು ಅರ್ಥ ಮಾಡ್ಕೊಂಡು ಧರ್ಮ ಕೇಂದ್ರಿತ ಕಾನೂನುಗಳನ್ನು ಧಿಕ್ಕರಿಸಬೇಕು, ಅಸಮಾನತೆಯ ಸಮಾಜ ಕೇಂದ್ರಿತ ಕಾನೂನುಗಳನ್ನು ಧಿಕ್ಕರಿಸಬೇಕು. ಆಧುನಿಕ ಸಂಸದೀಯ ಪ್ರಜಾಪ್ರಭುತ್ವದ ಭಾರತ ಸಂವಿಧಾನದ ಕಾನೂನುಗಳನ್ನು
ಪಾಲಿಸಲಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಬೇಕು. ಈಗ ಏನಾಗಿದೆ ವರ್ತಮಾನ ಕಾಲದಲ್ಲಿ, ಎರಡು ಬಗೆಯ ಸಂವಿಧಾನಗಳು, ಎರಡು ಬಗೆಯ ಕಾನೂನುಗಳ ನಡುವೆ ಸದಾ ಪೈಪೋಟಿ ಮತ್ತು ಸಂಘರ್ಷ ಇದೆ. ಒಂದು ಧರ್ಮ ಕೇಂದ್ರಿತವಾಗಿರ್ತಕ್ಕಂಥ ಅಸಮಾನತೆಯನ್ನೇ ಪಾಲಿಸುವಂತ, ಒಪ್ಪಿಸುವಂತ ಅಸಮಾನತೆಯ ಸಮಾಜದ ಅಲಿಖಿತ ಕಾನೂನುಗಳು ಒಂದು ಕಡೆ, ಇನ್ನೊಂದು ಕಡೆ ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನುಗಳು ಇನ್ನೊಂದು ಕಡೆ. ಇವುಗಳ ನಡುವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದು ಅಂದಿನಿಂದ ಇಂದಿನವರೆಗೂ ನಿರಂತರವಾದ ಸಂಘರ್ಷ ಇದೆ. ಆ ಸಂಘರ್ಷದ ಭಾಗ ನಾವಾಗಿದ್ದೀವಿ, ಅದರೊಳಗಡೆ ನಾವಿದ್ದೀವಿ. ಅಷ್ಟು ಮಾತ್ರವಲ್ಲ, ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಎಂಬುವಂತ ಒಂದು ಸಮೂಹದ ಅಪೇಕ್ಷೆ, ಅಸಮಾನತೆಯನ್ನು ಮುಂದುವರಿಸಬೇಕು ಎಂಬುದು ಮತ್ತೊಂದು. ಇವೆರಡರ ನಡುವೆ ಕೂಡ ಸಂಘರ್ಷ ಇದೆ. ಸೊ ಈ ಸಂಘರ್ಷದಲ್ಲಿ ಭಾರತ ಸಂವಿಧಾನಕ್ಕೆ ತಾತ್ಕಾಲಿಕವಾದ ಹಿನ್ನಡೆ ಸಂಭವಿಸಿದೆ ಅಂತ ನಾವು ಭಾವಿಸ್ತೇವೆ. ತಾತ್ಕಾಲಿಕವಾದ ಹಿನ್ನಡೆ ಸಂಭವಿಸಲಿಕ್ಕೆ ಕಾರಣ ಏನು? ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಕೂತಿರ್ತಕ್ಕಂಥ ಪ್ರತಿನಿಧಿಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾಮಾನ್ಯ ಆಶಯಗಳನ್ನ ಜಾರಿ ತಂದಿದ್ದಾರ? ಜಾರಿ ತಂದಿಲ್ಲ. ಶಾಸಕಾಂಗದಲ್ಲಾಗಲಿ ಕಾರ್ಯಾಂಗದಾಗಲಿ ಇವತ್ತಿನವರೆಗೂ ಆಂಶಿಕ ಮಟ್ಟದಲ್ಲಾದರೂ ಜಾರಿಗೆ ತಂದಿಲ್ಲ. ಈಗ ರೆವಿನ್ಯೂ ವಿಷಯಕ್ಕೆ ಬಂದರೆ, ಭೂಮಿ ವಿಷಯಕ್ಕೆ ಬಂದರೆ, ಇಡೀ ಕರ್ನಾಟಕದಲ್ಲಿ ಬಗರುಕುಂ ಇಶ್ಯೂ, ನಿಮ್ಮಲ್ಲಿ ಕೆಲವರಿಗಾದರೂ ತಿಳುವಳಿಕೆ ಭಾಗ ಆಗಿರ್ಬೋದು, ಅನುಭವದ ಭಾಗ ಆಗಿರ್ಬೋದು. ಫಾರ್ಮ್ ನಂಬರ್ 53 ಇನ್ನೂ ಮುಗುದಿಲ್ಲ. ಫಾರ್ಮ್ ನಂಬರ್ 57 ಅರ್ಜಿ ತಗೊಂಡಿದ್ದಾರೆ. ಅದರಲ್ಲಿ ಸುಮಾರು 80% ಅಷ್ಟು ಅರ್ಜಿಗಳನ್ನು ನಿರಾಕರಿಸಲಾಯಿತು. ಅರ್ಜಿನ ತಗೊಂಡು ನಿರಾಕರಿಸಿದ್ರು. ಇದರರ್ಥ ಯಾರಿಗೆ ಭೂಮಿ ಇಲ್ಲವೋ ಅವರಿಗೆ ಭೂಮಿ ಕೊಡಬೇಕು ಎಂಬುದು ಶಾಸಕಾಂಗ ಮತ್ತು ಕಾರ್ಯಾಂಗದ ಆಯ್ಕೆ ಆಗಿಲ್ಲ, ಇಚ್ಛೆ ಆಗಿಲ್ಲ, ಇಚ್ಛಾಶಕ್ತಿ ಆಗಿಲ್ಲ. ಆ ಕಾರಣಕ್ಕಾಗಿ ಜನತೆಯನ್ನು ಇಕ್ಕಟ್ಟಿಸಲಿಸ್ತದೆ. ಅಷ್ಟು ಮಾತ್ರವಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೊದಲಿಗೆ ನಾಗರಿಕತ್ವದ ಬಗ್ಗೆ ಹೇಳ್ತದೆ ನಿಜ, ಆದ್ರೆ ಈಗಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗದ ಸಾಮಾನ್ಯ ನಡವಳಿಕೆ ಏನಾಗಿದೆ ಅಂತಂದ್ರೆ, ಜನರಿಗೆ ಹೊಲಕ್ಕೋಗಿ ಮಾಗಣೆ ಮಾಡ್ಕೊಂಡು ಬುಡುಕೋ ತಿಂಬಕ್ ಬಿಡಂಗಿಲ್ಲ. ಬೆಳಗಾನೆದ್ರೆ ನೆಮ್ಮದಿ ಕೇಂದ್ರಕ್ಕೆ ಹೋಗ್ಬೇಕು, ಬೆಳಗಾನೆದ್ರೆ ನಾಳೆ ಕಚೇರಿಗೆ ಹೋಗ್ಬೇಕು, ಬೆಳಗಾನೆದ್ರೆ ನೆಟ್ ಸೆಂಟ್ರಿಗೆ ಹೋಗ್ಬೇಕು. ಯಾಕಂದ್ರೆ ಜನಗಣತಿ ಬಂದ್ಬಿಟ್ಟಿತ್ತು ನೋಡ್ರಿ, ಈಗ ಜನಗಣತಿ ಮಾಡಿಸ್ಬೇಕ. ಆ ಹಿಂದೆ ಒಂದು ಜನಗಣತಿ ಬಂದಿತ್ತು. ಮತ್ತೆ ಯಾರು ನಮ್ಮ ವೋಟರ್ ಐ ಡಿ ಅಪ್ಡೇಟ್ ಮಾಡಬೇಕು. ಇವ್ರು ಹೊಟ್ಟೆ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ಟೆ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಇಲ್ಲಿ ಬದುಕಿದ್ರು ಇಲ್ವಾ ಅಂತ ಅಪ್ಡೇಟ್ ಮಾಡ್ರಿ ಅಂತ ಹೇಳಕ್ಕಾಗ್ತಾರಲ್ಲ. ರೈತರು ದುಡಿಮೆ ಮಾಡಿ ದುಡಿಮೆ ಬೇಕು, ಕಾರ್ಮಿಕರು ದುಡಿಮೆ ಮಾಡಿ ದುಡಿಮೆಯ ಪ್ರತಿಫಲ ಬೇಕು, ಅವಾಗ ಅವರಿಗೆ ಅಸ್ತಿತ್ವ ಇರ್ತದೆ. ಆದ್ರೆ ವೋಟರ್ ಲಿಸ್ಟ್ ಅಲ್ಲಿ ಅವರಿಗೆ ಗುರುತು ಇಲ್ಲ. ಏನಿದು ಅಂದ್ರೆ ಶಾಸಕಾಂಗ ಕಾರ್ಯಾಂಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾಮಾನ್ಯ ತತ್ವಗಳನ್ನ, ಆಶಯಗಳನ್ನ ಜಾರಿ ತಂದಿದ್ದಾರ ಅಂತ ಕೇಳಿದ್ರೆ ನಮ್ಮಲ್ಲಿ ಆ ಪ್ರಶ್ನೆ ಆಗಿಬಿಡ್ತದೆ. ಬಾಬಾ ಸಾಹೇಬರಿಗೆ ಸಂವಿಧಾನ ರಚನೆ ಮಾಡುವಾಗ ಬಹಳ ದೊಡ್ಡ ದೂರಗಾಮಿ ಆಲೋಚನೆ ಇತ್ತು. ನಾನು 2 ಅಂಶಗಳನ್ನು ಹೇಳಿ ನಾನು ಮಾತನ್ನ ನಿಲ್ಲಿಸ್ತೀನಿ. ಒಂದೇನಂತಂದ್ರೆ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಳ್ಳೆ ದೇಶವನ್ನು ಕಟ್ಟಲಿಕ್ಕೆ, ಸಮಾನತೆಯ ದೇಶವನ್ನು ಕಟ್ಟಲಿಕ್ಕೆ, ಘನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಸೂಚಿಗಳು, ಅನುಚ್ಛೇದಗಳು ಇದಾವೆ, ಆದ್ರೆ ಜಾರಿ ತರ್ತಾರೆ. ಬಾಬಾ ಸಾಹೇಬ್ರ ಧ್ಯೇಯ ಆದರ್ಶಗಳು ಬಹಳ ಮುಖ್ಯವಾಗಿ 3: ಸ್ವಾತಂತ್ರ್ಯ ಮತ್ತು ಸಮಾನತೆ, ಸೋದರತೆ. ತುಂಬಾ ಜನ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಭಾರತ ವಿದ್ವಾಂಸರು ಈ 3 ಪರಿಕಲ್ಪನೆಗಳಿದಾವಲ್ಲ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವನ್ನ ಬಾಬಾ ಸಾಹೇಬರು ಫ್ರೆಂಚ್ ರೆವಲ್ಯೂಷನ್ ಇಂದ ತಗೊಂಡಿದ್ದಾರೆ ಅಂತ ಈಗಾಗಲೇ ಬರೆದ್ಬಿಟ್ಟಿದ್ದಾರೆ, ನಂಬಿಸ್ಬಿಟ್ಟಿದ್ದಾರೆ. ತುಂಬಾ ಜನ ಅದನ್ನ ಪುನರುಚ್ಚಾರ ಮಾಡ್ತಿದ್ದಾರೆ. ಇಂಪಾಸಿಬಲ್. ಸ್ವಾತಂತ್ರ್ಯ, ಸಮಾನತೆ, ಸೋದರತೆ, ಈ 3 ಕಾನ್ಸೆಪ್ಟ್ ಅನ್ನ ಬಾಬಾ ಸಾಹೇಬರು ತಗೊಂಡಿರೋದು ಮತ್ತು ಎಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತಂದ್ರೆ, ಅವರು ಬೌದ್ಧ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಬೌದ್ಧ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿ ಬೌದ್ಧ ಧರ್ಮದ ಸಾಮಾನ್ಯ ಆಶಯಗಳನ್ನ ಭಾರತ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅವರು ಮೆನ್ಷನ್ ಮಾಡಿದಂಥ ಸಾಮೂಹಿಕ ಬೇಸಾಯ ಪದ್ಧತಿ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 39 ಆಸ್ತಿ ಸಂಪತ್ತು ಏಕ ವ್ಯಕ್ತಿಯಲ್ಲಿ ಕೇಂದ್ರೀಕೃತ ಆಗಬಾರ್ದನ್ನ ಇದಿರ್ಬೋದು. ಅಷ್ಟು ಮಾತ್ರವಲ್ಲ, ರಾಜನೀತಿಯ ನಿರ್ದೇಶಕ ತತ್ವಗಳ ಭಾಗದಲ್ಲಿ ನದಿ, ಸರೋವರ, ಸಮುದ್ರ, ಹಳ್ಳ, ಕೊಳ್ಳ, ಕೊರಕಲು, ಗಿಡ, ಮರ, ಪ್ರಾಣಿ, ಪಕ್ಷಿ, ನೊಣ, ಇವೆಲ್ಲವೂ ಜೀವ ಜಂತುಗಳಿದಾವಲ್ಲ, ಅವುಗಳನ್ನು ಅನಗತ್ಯವಾಗಿ ಕೊಲ್ಲಬೇಡಿ, ಅವುಗಳನ್ನು ರಕ್ಷಣೆ ಮಾಡ್ರಿ ಎನ್ನುವಂತ ಒಂದು ಅನುಚ್ಛೇದ ರಾಜನೀತಿಯ ನಿರ್ದೇಶಕ ತತ್ವಗಳಲ್ಲಿದೆ. ಇದು ಅಹಿಂಸೆಯನ್ನು ಒಳಗೊಂಡದ್ದು. ಈ ಅನುಚ್ಛೇದ ಕೂಡ ಬುದ್ಧಿಸಂ ಇಂದ ಇನ್ಫ್ಲೂಯೆನ್ಸ್
ಸಾಹೇಬ್ ಬಂದಿದೆ. ಬಾಬಾ ಸಾಹೇಬ್ ಇದ್ದಿದ್ರೆ ಬಹುಶಃ ಅದನ್ನು ಸೇರ್ತಿರ್ಲಿಲ್ಲ. ನಮಗೆಲ್ರಿಗೂ ರೆವಿನ್ಯೂ ಲ್ಯಾಂಡ್ ಇದ್ದರೆ ನಮಗೆ ನಮ್ಮ ಅನುಭವ ಬಂದಿರ್ತದೆ. ಒಂದೇನೋ ಕಟ್ಟಿಗೆ ಮರ ದೊಡ್ಡದಿದೆ, ಅದನ್ನು ಕಟ್ ಮಾಡಿಸ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಹತ್ರ ನಾವು ಲೈಸೆನ್ಸ್ ತಗೋಬೇಕು, ಪರ್ಮಿಷನ್ ತಗೋಬೇಕು. ವಿತೌಟ್ ಪರ್ಮಿಷನ್ ನಾವು ಕಟ್ ಮಾಡಿದ್ರೆ ನಾವು ನಮ್ಮ ಮೇಲೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಇವೆಲ್ಲವೂ ಕೂಡ ಸಸ್ಯ ಮರ ಗಿಡ ಅವಕ್ಕೂ ಬದುಕು ಹಕ್ಕಿದೆ. ಆ ಬದುಕು ಹಕ್ಕನ್ನು ಮನುಷ್ಯರು ಉಳಿಸ್ಬೇಕು ಅನ್ನುವಂಥ ತತ್ವ ಇದೆಯಲ್ಲ, ಇದು ಬುದ್ಧಿಸಮ್ನಿಂದ ಬಂದಿದೆ. ಮುಂದುವರೆದು ಬಾಬಾ ಸಾಹೇಬ್ ಮೂಲಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅಳವಡಿಸಲ್ಪಟ್ಟಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 171 171 ಅದೇನು ಹೇಳ್ತದೆ ಅಂತಂದರೆ, ಅದು ಗಲ್ಲು ಶಿಕ್ಷೆಗೆ ಸಂಬಂಧಪಟ್ಟಿದೆ. ಯಾರೋ ಒಬ್ಬ ವ್ಯಕ್ತಿ ಏನೋ ಕೊಲೆನೋ ಮತ್ತೊಂದು ಮಗದೊಂದು ಮಾಡಿರ್ತಾನೆ, ಅದು ಹೈಕೋರ್ಟಲ್ಲೂ ಸುಪ್ರೀಂ ಕೋರ್ಟಲ್ಲೂ ಏನಾಗಿ ಹಿಯರಿಂಗ್ ನಡೆದು ಕೊನೆಗೆ ಎವಿಡೆನ್ಸಿನ ಕೊನೆಗೆ ಜಡ್ಜ್ಮೆಂಟ್ ಆಗಿ ಒಂದು ತೀರ್ಪು ಬರ್ತದಂತ ಭಾವಿಸೋಣ. ಆ ಸಂಬಂಧಪಟ್ಟ ಮೊದಲಿಗೆ ಆರೋಪಿಯಾಗಿರ್ತಾನೆ, ನಂತರ ಅಪರಾಧಿ ಆಗ್ತಾನೆ. ಸಂಬಂಧಪಟ್ಟ ಸುಪ್ರೀಂ ಕೋರ್ಟು ಹೈಕೋರ್ಟು ಗಲ್ಲು ಶಿಕ್ಷೆಯನ್ನು ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಗಲ್ಲು ಶಿಕ್ಷೆ ತೀರ್ಮಾನ ಮಾಡಿದಾಗ ಆ ಫೈಲು ರಾಜ್ಯಪಾಲರಿಗೆ ಹೋದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಷ್ಟ್ರಪತಿಯವರಿಗೆ ಹೋಗುತ್ತೆ. ರಾಷ್ಟ್ರಪತಿಯವರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3 ಆಪ್ಷನ್ ಕೊಡ್ತದೆ. ಅದನ್ನು ಮರುಪರಿಶೀಲನೆ ಕಳಿಸ್ಬೋದು ಸುಪ್ರೀಂ ಕೋರ್ಟ್, ಅಥವಾ ಗಲ್ಲಿಗೇರಿಸೋದನ್ನು ಮುಂದೂಡ್ಬೋದು, ಅಥವಾ ಗಲ್ಲಿಗೇರಿಸೋದನ್ನು ರದ್ದುಪಡಿಸ್ಬೋದು. ಈ ಗಲ್ಲಿಗೇರಿಸೋದನ್ನು ರದ್ದುಪಡಿಸೋದಿದೆಯಲ್ಲ, ಅದು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬಹುದಾದ ಸಾಧ್ಯತೆಗೆ ತಡೆ ಹಾಕಿದೆ. ಇದು ಕೂಡ ಬುದ್ಧಿಸಮ್ನ ಇನ್ಫ್ಲೂಯೆನ್ಸ್. ಇದರ ಅರ್ಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಸಮಾನತೆಯ ಆಶೆ ಇದೆ, ಘನತೆಯಿಂದ ಬದುಕಬೇಕೆನ್ನುವಂಥ ಆಶೆ ಇದೆ. ಇಷ್ಟು ಮಹತ್ವವಾಗಿರ್ತಕ್ಕಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಕೆಲಸ ಮಾಡೋ ವಾತಾವರಣದಲ್ಲಿ ಯಾವುದೇ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಮಗದೊಂದು ಇರ್ಬೋದು, ಬಿಸಿನೆಸ್ ಸೆಂಟರ್ ಇರ್ಬೋದು, ಇನ್ನೊಬ್ಬರನ್ನ ಶೋಷಣೆ ಮಾಡ್ದಲೆ, ಇನ್ನೊಬ್ಬರನ್ನ ಅಪಮಾನ ಮಾಡ್ದಲೆ ಬದುಕಿದ್ರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಕೊಡುವಂಥ ಗೌರವ, ಡಾಕ್ಟರ್ ಬಾಬಾ ಸಾಹೇಬರಿಗೆ ಕೊಡುವಂಥ ಗೌರವ. ಬಾಬಾ ಸಾಹೇಬ್ ಇರ್ತಕ್ಕಂಥ ಒಂದು ಮಾತನ್ನು ಕೊನೆಯಲ್ಲಿ ಹೇಳಿ ನನ್ನ ಮಾತನ್ನು ಹೇಳ್ತೀನಿ. ಬಾಬಾ ಸಾಹೇಬರು ಅವರೆಲ್ಲ ಬರವಣಿಗೆಯಲ್ಲಿ ಮೇಲಿನ ಮೇಲೆ ಹೇಳ್ತಾರೆ, ಬದುಕುವುದಕ್ಕೂ ಮತ್ತು ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಹಳ ಮುಖ್ಯವಾಗಿರ್ತಕ್ಕಂಥ ರೋಲ್ ಏನಂತಂದ್ರೆ, ಬದುಕ್ತಾ ಇದ್ರಲ್ಲ, ಪವರ್ ಚೇಂಜ್ ಆಗಲ್ವರೆಗೆ ಬದುಕ್ತಾ ಇದ್ರಷ್ಟೇ. ಪವರ್ ಚೇಂಜ್ ಆದಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದ ಮೇಲೆ ಘನತೆಯಿಂದ ಬದುಕಬೇಕಾದ ಬದುಕಿಗೆ ಇದು ಒಂದು ಮಾರ್ಗದರ್ಶಿ ಗ್ರಂಥ ಆಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಪ್ರಿಯಾಂಬಲ್ ನೋಡ್ಬೇಕು ನಾವು, ಅದನ್ನು ಇಡಬೇಕಾಗಿತ್ತು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಖಪುಟ ಕವರ್ ಪೇಜ್ ನೋಡ್ರಿ, ಅದರಲ್ಲಿ ಪಿರಾಮಿಡ್ ಉಲ್ಟಾಗಿದೆ. ಈಗ ನೆಟ್ಟಲ್ಲಿ ಕೂಡ ಸಿಗುತ್ತೆ, ನೀವು ಕೂತಲ್ಲಿ ಬೇಕಾರೆ ಈಗ ಯಾರು ಆನ್ ಮಾಡ್ಕೋಬೇಡ್ರಿ, ಬಾಬು ಜಗಜೀವನರಾಮ್ ಈಗ ನೋಡ್ಬೇಡ್ರಿ, ಆಮೇಲೆ ನೋಡ್ಬೇಕಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕವರ್ ಪೇಜ್ ತೆಗೆದು ನೋಡ್ರಿ, ಪಿರಮಿಡ್ ಉಲ್ಟಾಗಿದೆ. ಏನು ಇದರ ಇಂಡಿಕೇಶನ್, ಏನು ಇದರ ಸೂಚನೆ ಅಂತ ಕೇಳಿದ್ರೆ, ಭಾರತವು ಅಸಮಾನತೆಯಿಂದ ಅಗಲವಾಗಿದೆ, ಅಸಮಾನತೆಗೂ ಆಗಲಾಗಿದೆ. ಅದನ್ನು ಕಡಿಮೆ ಮಾಡಿರಿ, ಉಲ್ಟಾ ಮಾಡಿರಿ. ಅಸಮಾನತೆಯ ಸಮಾಜವನ್ನು ಸಮಾನತೆಯ ಸಮಾಜವಾಗಿ ಮಾರ್ಪಡಿಸಿರಿ, ಅಪಮಾನದ ಸಮಾಜವನ್ನು ಘನತೆಯ ಬದುಕನ್ನಾಗಿ ಮಾರ್ಪಡಿಸಿರಿ. ಸೊ ಮತ್ತೆ ಬಾಬಾ ಸಾಹೇಬರು ಹೇಳಿದ ಪಾಯಿಂಟ್ ಬರ್ತಿದ್ದೇನೆ, ಬದುಕುವುದಕ್ಕೂ ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ರೋಲ್ ಏನಂತಂದ್ರೆ, ಕೇವಲ ಬದುಕುತ್ತಿದ್ದವರನ್ನ ಘನತೆಯಿಂದ ಬದುಕಲಿಕ್ಕೆ ಮಾರ್ಗಸೂಚಿಯನ್ನು ಸೂಚಿಸಿದೆ. ಆದರೆ ಆಂಶಿಕ ಪ್ರಮಾಣದಲ್ಲಿ ಮಾತ್ರ ಸಾಧ್ಯ ಆಗಿದೆ, ಇಡೀ ಅದೇ ವ್ಯಾಖ್ಯಾನ ಬಾಬಾ ಸಾಹೇಬರು ಮುಂದುವರಿಸ್ತಾರೆ. ಶೋಷಣೆ ಮಾಡುತ್ತಾ, ಲೂಟಿ ಮಾಡುತ್ತಾ, ಅಪಮಾನ ಮಾಡುತ್ತಾ ಬದುಕುವುದು ಘನತೆಯ ಬದುಕು ಅಲ್ಲ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಅದೇ ಕಾಲಕ್ಕೆ ಶೋಷಣೆಯನ್ನು, ಅಪಮಾನವನ್ನು, ಅನ್ಯಾಯವನ್ನು ಅನುಭವಿಸುತ್ತಾ ಬದುಕುವುದು ಘನತೆಯ ಬದುಕು ಅಲ್ಲ. ಶೋಷಣೆ ಇಲ್ಲದ, ಅಪಮಾನ ಇಲ್ಲದ, ಅನ್ಯಾಯ ಇಲ್ಲದ ಬದುಕನ್ನು ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಕ್ತಿಶಾಲಿಯಾದ ಮಾರ್ಗದರ್ಶಕ ಸೂಚಿಯಾಗಿದೆ. ಅಂಥ ಬದುಕಿಗೆ ಹಾತೊರೆಯುವಂಥವರು, ಅಂಥ ಬದುಕಿಗೆ ಆಸೆ ಪಡುವಂಥವರು ನಾವೆಲ್ಲರೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರವಣಿಗೆಗಳನ್ನು ಅಷ್ಟು ಮಾತ್ರವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೇನೆ ಬಾಬು ಜಗಜೀವನರಾಮ್ ಅವರ ಇಡೀ ರಾಜಕೀಯ ಜೀವನವನ್ನು, ಸಾಮಾಜಿಕ ಜೀವನವನ್ನು ನಾವು ಅರಿತುಕೋಬೇಕು. ಮತ್ತು ಅವರು ಬಾಳದಂತೆ ಬಾಳಕ್ಕಾಗುತ್ತಲ್ಲೋ ಕೊನೆಯ ಪಕ್ಷ ಅವರ ಬೆಳಕಿನ ಅಡಿಯಲ್ಲಿ ನಾವು ಇರಬೇಕು.
ಇದಕ್ಕೆ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯಕ್ಕೆ ಮತ್ತು ನನ್ನ ಯುವಕರಿಗೆ ಅಣ್ಣ ಮುಂದೆ ಇವ್ರ ಬಗ್ಗೆ ಬಾಬು ಜಗನ್ ಬಗ್ಗೆ ಮಾತಾಡ್ತಾರೆ ಅವರಿಗೆ ನಮ್ಮೆಲ್ಲರೂ